ಆಮೇಲೆ ಒಂದು ಪೀಸ್ ನೀವು ತಗೊಂಡೋದ್ರೆ ಸಾಕು, ಆ ಪೀಸೇ ನಿಮ್ಮನ್ನು ಕರ್ಕೊಂಡು ಬರುತ್ತೆ ಇಲ್ಲಿ. ಕೆಜಿ 300 ರೂಪಾಯಿ ಸ್ಟಾರ್ಟಿಂಗ್. ಒಂದೊಂದು ಪೀಸೇ ನಿಮಗೆ 5 years ಮಿನಿಮಮ್ ಲೈಫ್ ಬರುತ್ತೆ. ವಾಟರ್ ಅಬ್ಸರ್ವಿಂಗ್ ನೋಡಿ, 100% ವಾಟರ್ ಅಬ್ಸರ್ವಿಂಗ್ ಬರುತ್ತೆ. 150 ರೂಪಾಯಿ, 100 ರೂಪಾಯಿ. ಆಮೇಲೆ ಮಿಷಿನ್ ವಾಷೇಬಲ್, ಹ್ಯಾಂಡ್ ವಾಷೇಬಲ್, ಮಿನಿಮಮ್ 5 years ಲೈಫ್ ಬರುತ್ತೆ. ಇದು ಡಬಲ್ ಸೈಡ್ ಯೂಸು, ಇದು ರಿವರ್ಸೇಬಲ್ ಬರುತ್ತೆ. ಫ್ಲೋರ್ ಮೇಲೆ ಹೋದ ಕೂಡಲೇ ಅಫಿಷಿಯಲ್ ಲುಕ್ ಕೊಡುತ್ತೆ. ಇದೆಲ್ಲ ಫ್ರೆಶ್ ಪೀಸಸ್ ನಿಮಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಬರುತ್ತೆ. ಅಲ್ಲಿ 1 to 3 ಕಾಸ್ಟ್. ಒಂದು ಕವರ್ ಎಕ್ಸ್ಟ್ರಾ ಹಾಕಿರ್ತಾರೆ, ಒಂದು ಲೇಬಲ್ ಹಾಕಿರ್ತಾರೆ ಅಷ್ಟೇ. ನೋಡಿ ಇದು 220 ಗ್ರಾಮ್. ಇದು 220 ಗ್ರಾಮ್. ಇದು ಎಷ್ಟಾಗುತ್ತೆ? 66 ಆಗುತ್ತೆ. ಒಂದ್ಸಲ ಯೂಸ್ ಮಾಡಿಬಿಟ್ರೆ ನೀವು ಮ್ಯಾಟಿಗೆ ಬೇರೆ ಕಡೆ ಹೋಗೋದೇ ಇಲ್ಲ, ನಮ್ಮ ಹತ್ರನೇ ಬರ್ತೀರಾ, ಆ ಗ್ಯಾರಂಟಿ ಕೊಡ್ತೀನಿ. ನೀವು ನೆಕ್ಸ್ಟ್ ಟೈಮ್ ಬಂದಾಗ 2 kg ಮ್ಯಾಟ್ ಫ್ರೀ ಕೊಟ್ಬಿಡ್ತೀನಿ. ಒಂದು ಯೂಸ್ ಮಾಡಿ ನೋಡಿ, 5 ವರ್ಷಕ್ಕಿಂತ ಮುಂಚೆ ಹಾಳಾಗ್ಬಿಟ್ರೆ ಅವಾಗ ನೆಕ್ಸ್ಟ್ ಬಂದಾಗ ಹೇಳಿ, ಅವಾಗ ನಿಮಗೆ 1 kg ಎಕ್ಸ್ಟ್ರಾ ಕೊಡ್ತೀನಿ ನಮ್ಮ ಮ್ಯಾಟ್. ಫೀಲ್ ನೋಡಿ, ಹೆಂಗೆ ಬೇಕಾದ್ರೆ ಮುದ್ದೆ ಮಾಡಿ, ಲಬ್ಬರ್ಗಳು ಹುಡಿ ಆಗಲ್ಲ. 1 kg ಎಷ್ಟು ಪೀಸ್ ಬರುತ್ತೆ? 4 ಪೀಸ್ ಬರುತ್ತೆ, ಕೆಲವು 5 ಪೀಸು ಬರುತ್ತೆ. ಇವಾಗ 5 ವರ್ಷದಿಂದ ನಮ್ಮ ಹತ್ರ ಅಲ್ಲಿ ಪರ್ಚೇಸ್ ಮಾಡಿರೋ ಕಸ್ಟಮರ್ ಇವಾಗ ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ ಈ ಬ್ರಾಂಚಿಗೆ. ಇವಾಗ ನಮ್ದು ವಿಶಾಖಪಟ್ಟಣಂ ಇಂದಾನು ಕಸ್ಟಮರ್ಸ್ ಇದ್ದಾರೆ. ನಮಗೆ 48ರಿಂದ 49,000 ರೂಪಾಯಿ ಫ್ರೆಶ್ ಪೀಸಸ್. ಒಂದು 5,400ರಿಂದ 6,000 ರೂಪಾಯಿ ತನಕ ಬೀಳುತ್ತೆ. ಇದು 7.5-8 ವರ್ಷ ಆಯ್ತು, ರೇಟೇ ಚೇಂಜ್ ಆಗಿಲ್ಲ. ಇವಾಗ ನಿಮ್ಮ ರೀಲ್ಸ್ ನೋಡಿ ಬಂದಿದ್ದೀನಿ ಅಂದ್ರೆ 2 ಆಂಟಿ-ಸ್ಕಿಡ್ ಮ್ಯಾಟ್ಗಳು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಫಂಕಿ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬಂದು ಜಾಲಹಳ್ಳಿ ಹತ್ರ ಇದ್ದೀನಿ. ಜಾಲಹಳ್ಳಿ ಅಂದರೆ ಇಲ್ಲಿ ಮೆಟ್ರೋ ಸ್ಟೇಷನಿಂದ ಒಂದು 800 ಮೀಟರ್ಸ್ ಬಂದರೆ ನಿಮಗೆ ಇಲ್ಲೊಂದು ಮಾರುತಿ ಹ್ಯಾಂಡಲ್ಸ್ ಅಂತ ಒಂದು ಮ್ಯಾಟ್ ಶಾಪ್ ಸಿಗುತ್ತೆ ನಿಮಗೆ. ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ, ಎಲ್ಲಂದರೆ ಸುಂಕದಕಟ್ಟೆ ಹತ್ರ. ಸೊ ಅವ್ರದ್ದೇ ಇನ್ನೊಂದು ಬ್ರಾಂಚು ಜಾಲಹಳ್ಳಿಲಿದೆ. ಸೊ ಅದಕ್ಕೆ ಇಲ್ಲೊಂದು ಅಂದರೆ ಇಲ್ಲಿರೋ ವ್ಯೂವರ್ಸ್ಗೂ ಸ್ವಲ್ಪ ಗೊತ್ತಾಗಲಿ ಅಂತ ವಿಡಿಯೋ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಜಾಲಹಳ್ಳಿಗೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ. ಸೊ ಇದ್ರ ಬಗ್ಗೆನೂ ಫುಲ್ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ಯಾವ ಥರ ಐಟಮ್ ಸಿಗುತ್ತೆ, ಯಾವ ಥರ ಪ್ರಾಡಕ್ಟ್ ಸಿಗುತ್ತೆ, ಯಾವ ಥರ ಕ್ಲಾತ್ ಸಿಗುತ್ತೆ, ಆ ಕ್ಲಾತಲ್ಲಿ ಯಾವ ಕ್ವಾಲಿಟಿ ಇದೆ ಅಂತ ಅವರು ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸೊ ಇನ್ಯಾಕೆ ತಡ ಮಾಡ್ತೀರಾ, ಸರ್ ಇಂಟ್ರೊಡ್ಯೂಸ್ ಮಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಸರ್ ನಿಮ್ಮ ಹೆಸರು? ಪ್ರವೀಣ್ ಅಂತ. ಸೊ ಸುಂಕದಕಟ್ಟೆಯಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದೆ, ನಿಮ್ಮ ಅಂಗಡಿದೆ. ಸೊ ಅಲ್ಲಿ ಸರ್ ನೋಡ್ಕೊಳ್ತಿದ್ರಿ, ಇದು ನೀವು ನೋಡಿ. ಹೌದು. ಮುಂಚೆ ಬೇರೆ ಕಡೆ ಇತ್ತು ಅಂತ ಕೇಳ್ಪಟ್ಟೆ. ಯಲಹಂಕ ಇತ್ತು, ಯಲಹಂಕದಿಂದ ಇವಾಗ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಯಲಹಂಕದಿಂದ ಜಾಲಹಳ್ಳಿಗೆ ಶಿಫ್ಟ್ ಮಾಡಿದ್ದೀವಿ. ಅಲ್ಲಿ 5 years ಕಂಪ್ಲೀಟ್ ಆಗಿತ್ತು. ಓಕೆ, 5 years ಇಂದ ಅಲ್ಲಿ 5 years ಇಂದ ಇತ್ತು. ಇಲ್ಲಿ ಪ್ರೆಸೆಂಟ್ ಸ್ಟಾರ್ಟ್ ಮಾಡಿತ್ತು ಇವಾಗ 1.5 month ಆಯಿತು. 1.5 month ಆಯಿತು. ಸೊ ನೋಡ್ತಿರ್ಬೋದು ಇಲ್ಲಿ ಇಷ್ಟು ಒಂದು ಮ್ಯಾಟ್ಸ್ ಇದೆ, ಆಪ್ಷನ್ಸ್ ಇಲ್ಲಿ ಅಷ್ಟೇ ಕಲರ್ಸ್ ಆಪ್ಷನ್ಸ್ ಇದೆ, ಕ್ವಾಲಿಟಿನಿದೆ. ಸೊ ಅದೇ ಥರ ಸುಂಕದಕಟ್ಟೆ ಮಾಡೋದು ತುಂಬ ವೈರಲ್ ಆಗೋಯ್ತು, ತುಂಬ ಮ್ಯಾಟ್ಸ್ನು ಸೇಲ್ ಆಯಿತು, ಕಸ್ಟಮರ್ ತುಂಬ ಬರ್ತಾ ಇದ್ದಾರೆ, ಇವಾಗಲೂ ಬರ್ತಾ ಇದ್ದಾರೆ. ಅದೇ ಬರ್ತಾ ಇದ್ದಾರೆ. ಸೊ ಅದೇ ಥರ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಕೆಜಿ 300 ರೂಪಾಯಿ ಸ್ಟಾರ್ಟಿಂಗು, ಕೆಜಿ ಲೆಕ್ಕ. ಕೆಜಿ. ಸೊ ಇಲ್ಲಿ ಬಂದು ಏನು ವ್ಯೂವರ್ಸ್ ಹೇಳ್ಬೇಕಂದ್ರೆ, ಇಲ್ಲಿ ಬಂದು ಇವಾಗ ನೀವು ಒಂದು ಮ್ಯಾಟ್ ತೊಗೊಳ್ತಿದ್ರೆ ಇದ್ರ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ನೀವು 1 kg ತೊಗೋಬೇಕು. 1 kg ತೊಗೊಂಡ್ರೆ ಒಂದು ಪೀಸು ತಗೊಳ್ಬೋದು. ಆ ಒಂದು ಪೀಸ್ ಎಷ್ಟು ವೆಯ್ಟ್ ಬರುತ್ತೆ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಬೆಸ್ಟ್ ನಾವು 1 kg ತೊಗೊಂಡ್ರೆ 300ಗೆ ಎಲ್ಲಿ ಕೊಡ್ತಾರೆ ಸರ್? ಅಂದರೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಬರುತ್ತೆ. ಒಂದೊಂದು ಪೀಸೇ ನಿಮಗೆ 5 years ಮಿನಿಮಮ್ ಲೈಫ್ ಬರುತ್ತೆ. ನೋಡಿ, ಕಿಚನ್ ಮ್ಯಾಟ್ಗಳು ಬರುತ್ತೆ, ಕಿಚನ್ ರನ್ನರ್ಸು. ಇದು ಕಿಚನ್ ಅಲ್ಲಿ ಯೂಸ್ ಮಾಡೋಕ್ಕೆ ಲಾಂಗು. ಇನ್ನು ಎಷ್ಟು ವೇಟ್ ಬರ್ಬೋದು ಸರ್ ಇದು? ಇದು ಒಂದು 500 ಗ್ರಾಮ್ 600 ಗ್ರಾಮ್ ಲಾಂಗ್ ಪೀಸಸ್, 500-600. ಇದು ಇವಾಗ ಫ್ರೆಶ್ ಪೀಸಸ್ ನಿಮಗೆ ಕಮ್ಮಿ ಅಂದರೂ 800ಇಂದ 900 ರೂಪೀಸ್ ಆಗುತ್ತೆ. 900 ರೂಪೀಸು. ಇದು ಇವಾಗ ಎಕ್ಸ್ಪೋರ್ಟ್ ರಿಜೆಕ್ಟೆಡ್ ಆಗಿರೋದ್ರಿಂದ ನಿಮಗೆ ನಮ್ಮ ಹತ್ರ ಕೆಜಿ ಲೆಕ್ಕದಲ್ಲಿ ಒಂದು 180 ರೂಪಾಯಿ, 150 ರೂಪಾಯಿ, 100 ರೂಪಾಯಿ ವೆಯ್ಟ್ ವ್ಯಾರಿಯೇಷನ್ ಇರುತ್ತೆ. ಒಂದೇ ಥರ ನಿಮಗೆ ಕಲರ್ಸು, ಡಿಸೈನ್ಸು ಬೇಕಾದಷ್ಟು ವೆರೈಟೀಸ್ ಸಿಗುತ್ತೆ. ಮಿನಿಮಮ್ 5 years ಲೈಫ್ ಬರುತ್ತೆ ಇದು. ಅದರ ಮೇಲೆ ಯೂಸ್ ಮಾಡ್ಬೋದು. ಅಷ್ಟೊತ್ತಿಗೆ ನಿಮಗೆ ನೋಡಿ ಬೋರ್ ಆಗಿರುತ್ತೆ, ಚೇಂಜ್ ಮಾಡೋಣ ಅಂತ ಅನ್ಸ್ಬಿಟ್ಟು ಹೊಸದು ತಗೊಳ್ತೀರಾ ಅಷ್ಟೇ. ನಮ್ಮದು ಈ ಅಯ್ಯಪ್ಪ ಟೆಂಪಲ್ಲು ಇಂದ ಜಾಲಹಳ್ಳಿ ಕ್ರಾಸ್ ಸರ್ಕಲಿಗೆ ಹೋಗುವಾಗ ಮಿಡ್ಲಲ್ಲಿ ಬರುತ್ತೆ. ಬರಬೇಕಾ ಲೆಫ್ಟ್ ಸೈಡ್ ಹೋಗ್ಬೇಕು, ರೈಟ್ ಸೈಡ್. ಓಕೆ, ಸೊ ನಾನು ನಿಮಗೆ ಲೊಕೇಶನ್ ಹಾಕಿರ್ತೀನಿ. ಸೊ ಮ್ಯಾಪ್ ಲೊಕೇಶನ್ ಹಾಕಿದ್ರೆ ಇಮಿಡಿಯೇಟ್ಲಿ ವ್ಯೂವರ್ಸ್ ಗೊತ್ತಾಗುತ್ತೆ. ಕೆಜಿ 300 ರೂಪಾಯಲ್ಲಿ ಡೋರ್ ಮ್ಯಾಟ್ಸ್ ಇದೆ, ಕಿಚನ್ ಮ್ಯಾಟ್ಸ್ ಇದೆ, ಪ್ರತಿಯೊಂದು ವೆರೈಟೀಸ್ ಮ್ಯಾಟ್ಗಳಿದೆ. ನೋಡಿ, ಇದು ಕೆಜಿ 300 ರೂಪಾಯಿ. ರಿವರ್ಸೇಬಲ್ ಮ್ಯಾಟ್ಗಳು, ಡಬಲ್ ಸೈಡ್ ಯೂಸು, ಇದು ರಿವರ್ಸೇಬಲ್ ಬರುತ್ತೆ. ಮತ್ತು ಇದು ಲೈಫು. ಆಮೇಲೆ ಒಂದು ಪೀಸ್ ನೀವು ತಗೊಂಡೋದ್ರೆ ಸಾಕು, ಆ ಪೀಸೇ ನಿಮ್ಮನ್ನು ಕರ್ಕೊಂಡು ಬರುತ್ತೆ ಇಲ್ಲಿಗೆ. ಒಂದು ಪೀಸ್ ತಗೊಂಡೋಗಿ ಯೂಸ್ ಮಾಡಿ. ವಾಟರ್ ಅಬ್ಸರ್ವಿಂಗ್ ನೋಡಿ, 100% ವಾಟರ್ ಅಬ್ಸರ್ವಿಂಗ್ ಬರುತ್ತೆ. 100% ವಾಟರ್ ಅಬ್ಸರ್ವಿಂಗು, 100% ಕಾಟನ್ ಇರುತ್ತೆ. ಯೂಸ್ ಮಾಡ್ಬೋದು, ಒಂದೇ ಸಲ ವಾಶ್ ಮಾಡ್ಕೊಳ್ಬೋದು. ಆಮೇಲೆ ಮಿಷಿನ್ ವಾಷೇಬಲು, ಹ್ಯಾಂಡ್ ವಾಷೇಬಲು ಮಾಡ್ಬೋದು. ಇದರಲ್ಲೂ ಸಿಂಗಲ್ ಸೈಡ್ ಬೇಕಂದ್ರೆ ಸಿಂಗಲ್ ಸೈಡು ಇದೆ. ಸಿಂಗಲ್ ಸೈಡ್ ಒಳ್ಳೆ ಗ್ರಿಪ್ಪರ್ಸ್. ಇದು ಕಾಟನಲ್ಲಿ ಒಳ್ಳೆ ಗ್ರಿಪ್. ಇದು ಗ್ಲಾಸ್ ಫ್ಲೋರಲ್ಲೂ ಹಾಕಿ ಜರಗಲ್ಲ, ಜಾರಲ್ಲ.
ಕಾಣುತ್ತಲ್ಲ. ಅದೇ ಆಮೇಲೆ ಇದು ನೀವು ಫ್ಲೋರ್ ಮೇಲೆ ಹೋದ ಕೂಡಲೇ ಅಫಿಷಿಯಲ್ ಲುಕ್ ಕೊಡುತ್ತೆ ನಿಮಗೆ. ಹೌದು. ಫ್ಲೋರಲ್ಲಿ ಈ ಮ್ಯಾಟ್ಗಳು ನೋಡಲಿಕ್ಕೆ ಒಳ್ಳೆ ಇಲ್ಲಿ ಡಲ್ ಕಾಣ್ಬೋದು ನಿಮಗೆ. ಈ ಕಲರ್ಸ್ ಎಲ್ಲ ಇದೆಯಲ್ಲ, ಫ್ಲೋರಲ್ಲಿ ಹೋದ್ಮೇಲೆ ಸ್ಟ್ಯಾಂಡರ್ಡ್ ಲುಕ್ ಇದು. ಫುಲ್ ಅಫಿಷಿಯಲ್ ಐಟಮ್ಸು ಫುಲ್ ಅಫಿಷಿಯಲ್ ಆಗಿದೆ. ಇದೆಲ್ಲ ಫ್ರೆಶ್ ಪೀಸಸ್ಸು ನಿಮಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಬರುತ್ತೆ. ಹೌದು. ಅಲ್ಲಿ 1 to 3 ಕಾಸ್ಟು. ಒಂದು ಕವರ್ ಎಕ್ಸ್ಟ್ರಾ ಹಾಕಿರ್ತಾರೆ, ಒಂದು ಲೇಬಲ್ ಹಾಕಿರ್ತಾರೆ ಅಷ್ಟೇ. ನಮ್ದು ಇದು ಫ್ಯಾಕ್ಟ್ರಿಯಿಂದ ರಿಜೆಕ್ಟ್ ಆಗಿರೋದ್ರಿಂದ ನಮಗೆ ಲಾಟಲ್ಲಿ ಬರುತ್ತೆ. ಅಂದರೆ ರಿಜೆಕ್ಟ್ ಅಂದರೆ ಹೋಲ್ಸು ಡ್ಯಾಮೇಜ್ ಆ ಥರಗಳು ಬರೋಲ್ಲ. ನಿಮಗೆ ಕ್ರಾಸ್ ಫಿನಿಶಿಂಗು, ಪ್ರಿಂಟ್ ಮಿಸ್ಟೇಕು, ಆ ಥರ ಸಣ್ಣ ಪುಟ್ಟ ಫಾಲ್ಟ್ಗಳು. ನೀವು ಆ ಫಾಲ್ಟ್ ಹುಡುಕ್ಬೇಕಂದ್ರೆ 1 ವರ್ಷ ಬೇಕು ಇದರಲ್ಲಿ. ಸರ್, ಇವಾಗ ಅದೇ ತರ ಇದು 300 ರುಪೀಸ್ ಪರ್ ಕಿಲೋ. ಇದು ಕೆಜಿ ಕಿಲೋ 300. ಹಂಗೆ ಇದು ಎಷ್ಟು ವೇಟ್ ಇದೆ ಅಂತ ನೋಡ್ಬೋದು. ಇದು ಒಂದು ಅರ್ಧ kg 400 ಗ್ರಾಮು ವೆರೈಟೀಸ್ ಇದೆ ಇದರಲ್ಲಿ. ನೋಡಿ ಇದು 220 ಗ್ರಾಮ್. ಇದು 220 ಗ್ರಾಮ್. ಇದು ಎಷ್ಟಾಗುತ್ತೆ? 66 ಆಗುತ್ತೆ. 66. ಹಾಂ, 66 ರೂಪಾಯಿ. 66 ನೀವು ಇದು ಫ್ಯಾಕ್ಟ್ರಿಯಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಯಲ್ಲೂ ಚೆಕ್ ಮಾಡಿ ನೋಡ್ಬೋದು. ಈ ರೇಟಿಗೆ ಫ್ಯಾಕ್ಟ್ರಿಯಲ್ಲಿ ಕೊಡೋಕ್ಕಾಗಲ್ಲ. ಇದೊಂಥರ ಸ್ಮೂತ್ನೆಸ್. ಹಾಂ, ಸ್ಮೂತು. ಇದು ವಾಟರ್ ಅಬ್ಸರ್ವಿಂಗ್, ಟಚ್ ಆದ ಕೂಡಲೇ ವಾಟರ್ ಅಬ್ಸರ್ವ್ ಆಗುತ್ತೆ. ಓಕೆ. ಒಂದ್ಸಲ ಯೂಸ್ ಮಾಡಿಬಿಟ್ರೆ ನೀವು ಮ್ಯಾಟಿಗೆ ಬೇರೆ ಕಡೆ ಹೋಗೋದೇ ಇಲ್ಲ, ನಮ್ಮ ಹತ್ರನೇ ಬರ್ತೀರಾ. ಆ ಗ್ಯಾರಂಟಿ ಕೊಡ್ತೀನಿ. ಹಾಂ, ಬಂದೇ ಬರ್ತೀರಾ. ಇದು ಇವಾಗ ಸಿಂಗಲ್ ಸೈಡು ಓಕೆ. ಗ್ರಿಪ್ಪರ್ ಇರೋದು 380 ಗ್ರಾಮ್ ಬರುತ್ತೆ. 106 ರುಪೀಸ್ ಆಗುತ್ತೆ. 106 ರೂಪೀಸ್. ಇದೇ ನೀವು ಆನ್ಲೈನ್ ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಂ, ಈ 100% ಕಾಟನ್ ಮ್ಯಾಟ್ಗಳು, ಕಂಪ್ನಿ ಐಟಮ್ಸ್ ಎಲ್ಲ ಫುಲ್ಲು ಸ್ಟ್ಯಾಂಡರ್ಡು. ನೋಡಿ, ಒಂದ್ಸಲ ಅವ್ರಿಗೆ ತೋರಿಸ್ಬಿಡೋಣ ನಮ್ಮ ವ್ಯೂವರ್ಸಿಗೆ ಯಾವ ಥರ ಬ್ರ್ಯಾಂಡ್ ಇದೆ ಅಂತ. ಓಕೆ, ನೋಡ್ತಿರ್ಬೋದು ಬ್ರ್ಯಾಂಡಿಂಗ್ ಎಲ್ಲ. ಓಕೆ. ಇದು ಬಂದು ಇದು ಡಬಲ್ ಸೈಡ್ ಅಲ್ವಾ ಸರ್? ಇದು ಸಿಂಗಲ್ ಸೈಡ್. ಡಬಲ್ ಸೈಡ್ ಒಂದು ತೂಕ ಮಾಡಿ ತೋರಿಸ್ತೀನಿ. ಇದು ಒಂದು ಸಿಂಗಲ್ ಸೈಡಲ್ಲಿ ದೊಡ್ಡ ಸೈಜು ಗ್ರಿಪ್ಪರು. ಇದು ಬಂದು 680 ಗ್ರಾಮ್ ಬರುತ್ತೆ. 640 680 ಗ್ರಾಮ್ಸು. ಪ್ರೈಸ್ ಎಷ್ಟಾಗುತ್ತೆ ಹಂಗಾದ್ರೆ? ಅದು ಒಂದು 198 ರುಪೀಸ್ ಆಗುತ್ತೆ. ಇವಾಗ ಇದು ರಿವರ್ಸೇಬಲ್ ಇದೆ ನೋಡಿ. ಫುಲ್ಲು ಅಫಿಷಿಯಲ್ ಲುಕ್ಕು. ಡಿಸೈನ್ ಆಗಿಬೇಕು ಅಂದರೆ ಡಿಸೈನರ್ ಮ್ಯಾಟ್ಗಳು. ಇದು ರಿವರ್ಸೇಬಲ್ ಮ್ಯಾಟಿ. ಆಮೇಲೆ ಡಿಸೈನ್ ಚೆನ್ನಾಗಿದೆ. ಇದು ನಿಮಗೆ ಪ್ರೆಸ್ ಪೀಸು 699ಗಿಂತ ಕಮ್ಮಿ ಯಾರು ಮಾರೋಕ್ಕಾಗಲ್ಲ. 699 ರುಪೀಸು ಸ್ಟಾರ್ಟಿಂಗ್ ರೇಟ್ ಇದರದ್ದು. ಆನ್ಲೈನ್ ಇವಾಗ ಚೆಕ್ ಮಾಡಿ ನೋಡಿದ್ರು 699 ರುಪೀಸ್ ಇದು. ವ್ಯೂವರ್ಸ್, ನೀವು ನೋಡ್ತಿರೋದು ಬೇಕಾದ್ರೆ ಒಂದ್ಸಲ ಆನ್ಲೈನ್ ಚೆಕ್ ಮಾಡಿ ನೋಡಿ. ಇದು ಇವಾಗ ನಮ್ಮ ಹತ್ರ 225 ರುಪೀಸ್ ಬೀಳುತ್ತೆ. 220 ರುಪೀಸ್. ಇದು ಇದೆ ನೋಡಿ. ಇದು 800-900 ರುಪೀಸು ಆನ್ಲೈನ್ ರೇಟು. ಈ ಕ್ವಾಲಿಟಿ ಇದ್ದು ನಿಮಗೆ ಎಲ್ಲಿ ಬೇಕಾದ್ರೆ, ನಿಮಗೆ ಡೌಟ್ ಇದ್ದರೆ ಹೊರಗಡೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಕೆಜಿ ಲೆಕ್ಕ ನಮ್ಮದು ಇವಾಗ 2 ಬ್ರಾಂಚ್ ಬಿಟ್ಟು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ಹಾಂ, ಹೋಲ್ಸೇಲು. ಈ ರೇಟಿಗೆ ನಿಮಗೆ ಯಾರಾದರೂ ಇದೇ ಸೇಮ್ ಐಟಮ್ ಕೊಡ್ತಾರೆ ಅಂದರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ 2 kg ಮ್ಯಾಟ್ ಫ್ರೀ ಕೊಟ್ಬಿಡ್ತೀನಿ. 240 ರುಪೀಸ್ ಬೀಳುತ್ತೆ ನಿಮಗೆ. ಸೈಜು 2x3 ಬರುತ್ತೆ. ರಿವರ್ಸೇಬಲು, ಒಳ್ಳೆ ಸ್ಟ್ಯಾಂಡರ್ಡ್ ಲುಕ್ಕು, ಡಿಸೈನ್ಸು. ಹಾಂ, ಪ್ರೀಮಿಯಂ. ಒಂದು ಯೂಸ್ ಮಾಡಿ ನೋಡಿ. 5 ವರ್ಷಕ್ಕಿಂತ ಮುಂಚೆ ಹಾಳಾಗ್ಬಿಟ್ರೆ ಅವಾಗ ನೆಕ್ಸ್ಟ್ ಬಂದಾಗ ಹೇಳಿ, ಅವಾಗ ನಿಮಗೆ 1 kg ಎಕ್ಸ್ಟ್ರಾ ಕೊಡ್ತೀನಿ ನಮ್ಮ ಮ್ಯಾಟ್. ಇದು ಕಿಲೋ 300 ಎಲ್ಲ. 300 ರುಪೀಸ್ 1 ಕಿಲೋ. ಇನ್ನೂ ಬೇಕು ಅಂದರೆ ಫ್ಯಾನ್ಸಿ ಇವಾಗ ಈ ಕೆಲವು ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ನೋಡಿ, ಖಾಲಿ ಇಟ್ಟು ಕೂಡಲೇ ಅಬ್ಸರ್ವ್ ಆಗುತ್ತೆ ಹಿಂಗೆ ಅಂತ. ಅದೆಲ್ಲ ನಿಮಗೆ ಸ್ಮೆಲ್ ಬರುತ್ತೆ. ನಮ್ಮ ಹತ್ರ ಒಂದು ಗ್ರಿಪ್ಪರ್ ಮ್ಯಾಟ್ಗಳಿದೆ. ಗ್ಲಾಸ್ ಫ್ಲೋರಲ್ಲೂ ಹಾಕ್ಬೋದು. ಮೆಟ್ಬಿಟ್ಟು ಜರುಗಿಸ್ಬಿಟ್ಟು ನೋಡಿ, ಫೀಲ್ ನೋಡಿ. ಲೈಟ್ ವೆಯ್ಟು ಇರುತ್ತೆ. ಆಮೇಲೆ ಮೈಕ್ರೋ ಫೈಬರು, ನೀರು ಟಚ್ ಆದ ಕೂಡಲೇ ಅಬ್ಸರ್ವ್ಮೆಂಟ್. ಅಂದರೆ ತುಂಬ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ಬೋದು. ವಾಟ್ರ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಬೇಸ್ ಗ್ರಿಪ್ಪರು ಹೆಂಗೆ ಬೇಕಾದ್ರೆ ಮುದ್ದೆ ಮಾಡಿ. ಈ ಲಬ್ಬರ್ಗಳು ಹುಡಿಯಾಗಲ್ಲ ನಿಮಗೆ. ಹೊರಗಡೆ ಲಬ್ಬರ್ ಬೇಸ್ ಮ್ಯಾಟ್ಗಳು ಸಿಗುತ್ತೆ. ಫ್ಲೋರಿಗೆ ಅಂಟ್ಕೊಳ್ಳೋದು ಅದು ಇದು ಪ್ರಾಬ್ಲಮ್ಸ್ ಇರುತ್ತೆ ನೋಡಿ. ಸರ್, ಇವಾಗ ಇನ್ನೊಂದು ಡೌಟ್ ಏನಂದ್ರೆ ವ್ಯೂವರ್ಸಿಗೆ, ಯೂಸ್ ಮಾಡ್ತಾ ಇವಾಗ ಈ ತರ ಇದೆ ಅಲ್ಲ, ಯೂಸ್ ಮಾಡಬೇಕಾದ್ರೆ ಈ ಬಾರ್ಡರ್ ಎಲ್ಲ ಈ ತರ ಫೋಲ್ಡ್ ಆಗ್ಬಿಡುತ್ತೆ. ಅದು ಲಬ್ಬರ್ ಬೇರೆ ಬರುತ್ತೆ ಕ್ವಾಲಿಟಿ. ಅದನ್ನೇ ಹೇಳಿರೋದು. ನೀವು ಯಾವಾಗಲೂ ಲಬ್ಬರ್ ಮ್ಯಾಟ್ ಬೇಸ್ ಮ್ಯಾಟ್ ತಗೊಳ್ಳುವಾಗ ಹಿಂಗೆ ಮುದ್ದೆ ಮಾಡಿ ನೋಡಿ. ಅದು ಪೌಡ್ರ್ ಆಗಿಲ್ಲ ಅಂದ್ರೆ ಈ ತರ ಇದು ಮಾಡಿದಾಗ ಪೌಡ್ರ್ ಆಗಬಾರ್ದು. ಯಾವುದೇ ಲಬ್ಬರ್ ಮ್ಯಾಟ್ ಇರಲಿ ಬೇಸು ಪೌಡ್ರ್ ಆಗಬಾರ್ದು. ಇದು ಈ ಪೌಡ್ರ್ ಆಗಿಲ್ಲ ಅಂದ್ರೆ ಅದು ಏನು ಪ್ರಾಬ್ಲಮ್ ಬರಲ್ಲ ನಿಮಗೆ. ಲೈಫು ಚೆನ್ನಾಗಿ ಬರುತ್ತೆ. ಇದು ಕಿಲೋ 500. ಇದೊಂದು 4 ಪೀಸು 3 ಪೀಸು 5 ಪೀಸು ಕೆಜಿಗೆ ಬರುತ್ತೆ. ಇದು 4 ಪೀಸ್ ಬರುತ್ತೆ. ಕೆಲವು 5 ಪೀಸು ಬರುತ್ತೆ. 500 ರುಪೀಸ್ ಪರ್ ಕಿಲೋ. ನಿಮಗೆ 199 ರುಪೀಸು. ಇದು ಹೋಲ್ಸೇಲ್ ರೇಟ್. ಇದು ಒಂದು ಪೀಸಿಗೆ. ಇದು ಒಂದು ಕವರ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಮೇಲೆ. ನಮ್ಮದು ಇದು ರಿಜೆಕ್ಟೆಡ್ ಫುಲ್ಲು ಹೋಲ್ಸೇಲ್. ಇವಾಗ ನಾವು ಹರಿಯಾಣ ರೇಟ್ ಹಾಕಿ ಕೊಡ್ತಾ ಇರೋದು ಇದೆಲ್ಲ. ನೀವು ಬ್ಯಾಂಗ್ಳೂರು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಇದು ಹೋಲ್ಸೇಲು, ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ಹಾಂ, ಸುಂಕದಕಟ್ಟೆ ಜಾಲಹಳ್ಳಿ ಕ್ರಾಸ್. ಇವಾಗ 5 ವರ್ಷದಿಂದ ನಮ್ಮ ಹತ್ರ ಅಲ್ಲಿ ಪರ್ಚೇಸ್ ಮಾಡಿರೋ ಕಸ್ಟಮರು ಇವಾಗ ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ ಈ ಬ್ರ್ಯಾಂಚಿಗೆ. ಹಾಂ, ಹೌದು.
ಇವಾಗ ನಮ್ದು ವಿಶಾಖಪಟ್ಟಣಮಿಂದನೂ ಕಸ್ಟಮರ್ಸ್ ಇದ್ದಾರೆ ನಮಗೆ ಆ ಥರ ಕ್ವಾಲಿಟಿ. ಒಂದ್ಸಲ ನೀವು ಯಾರೇ ಬಂದು ಒಂದ್ಸಲ ಐಟಮ್ ತೊಗೊಂಡೋಗಿ ಒಂದು ಪೀಸನ್ನು ಚೆಕ್ ಮಾಡಿ ನೋಡಲಿ, ಒಂದು ತಿಂಗಳು ಯೂಸ್ ಮಾಡಿ ನೋಡಲಿ, ಅವ್ರಿಗೆ ಫೀಲ್ ಗೊತ್ತಾಗ್ಬಿಡುತ್ತೆ ಯಾಕೆ ನಾವು ಇಷ್ಟು ಜಾಸ್ತಿ ಮೂವ್ಮೆಂಟ್ ಇದೆ ನಮ್ಮ ಹತ್ರ ಐಟಮ್, ಯಾಕೆ ಇಷ್ಟು ಜಾಸ್ತಿ ಬರೇ ಮ್ಯಾಟನ್ನು ಸ್ಟಾಕ್ ಇಟ್ಟಿದ್ದೀವಿ ಅಂತ. ಅಷ್ಟಿದೆ ಇಷ್ಟು ಒಂದು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ 5 ಇಯರ್ಸ್ ಇಂದ. 5 ಇಯರ್ಸಿಂದ ಇವಾಗ ಯಲಹಂಕದಲ್ಲಿ ನಾವು ಕಮ್ಮಿ ಅಂದರೂ ಅಲ್ಲಿ ದಿನಕ್ಕೆ 100ರಿಂದ 150 ಕಸ್ಟಮರಿಗೆ ಮ್ಯಾಟ್ಗಳನ್ನ ಕೊಡ್ತಾ ಇದ್ವಿ. ಅಂದರೆ ನಮ್ದು ಏನಾಗುತ್ತೆ ಅಂದರೆ ಇದು ಲೈಫ್ ಜಾಸ್ತಿ ಬರೋದ್ರಿಂದ ಇವಾಗ ಒಂದೊಂದು ಪೀಸ್ 5ರಿಂದ 6 ವರ್ಷ ಬರುತ್ತೆ ಅಂತ ಆಗುವಾಗ ಒಂದು ಕಸ್ಟಮರ್ ನಮ್ಮ ಹತ್ರ ಒಂದು 10 kg ತೊಗೊಂಡು ಹೋಗಿರ್ತಾರೆ, ಅವರು ಇನ್ನೂ 5 ವರ್ಷ ಕಳೆದೇ ನಮಗೆ ಮತ್ತೆ ರೀಚ್ ಆಗೋದು. ಅಲ್ಲಿ ತನಕ ಬಂದರೆ 1-2 ತೊಗೊಂಡು ಹೋಗ್ತಾರೆ ಒಂದೇ ಸಲ. ಇವಾಗ ಮನೆಗೆ ಎಷ್ಟು ಬೇಕೋ, ಇವಾಗ ಹಬ್ಬಗಳು ದೀಪಾವಳಿ ಬಂತು ಅಂದರೆ ಒಬ್ಬರು ಒಂದು ಮನೆಗೆ ಎಲ್ಲ ಡೋರ್ ಮ್ಯಾಟ್ಸ್ ಚೇಂಜ್ ಮಾಡ್ತಾರೆ. ಅದು ಲೈಫ್ ಬರೋದಕ್ಕೆ ಏನು ಮಾಡ್ತಾರೆ, ಇನ್ನು 5 ವರ್ಷ ತನಕ 1-2 ಬೇಕು ಅಂತಾದರೆ ಮಾತ್ರ ಬರ್ತಾರೆ ನಮ್ಮ ಹತ್ರ. ಜಾಸ್ತಿ ಬಲ್ಕ್ ಮತ್ತೆ 5 ವರ್ಷ ಕಳೆದೇ ಅವ್ರು ಬಲ್ಕ್ ತಗೊಳ್ಳೋದು. ಅದಕ್ಕೆ ನಾವು ಒಂದು ಏರಿಯಾದಲ್ಲಿ 5 ವರ್ಷ 6 ವರ್ಷ ಇಷ್ಟೇ ಇರೋದು ನಾವು. ಯಾಕಂದರೆ ಆವಾಗ ಸ್ವಲ್ಪ ಡೌನ್, ನಮಗೆ ಪರ್ ಡೇ 300 ಕಿಲೋ ಮ್ಯಾಟ್ ಸೇಲ್ ಆಗಬೇಕು, ಇಲ್ಲಾಂದರೆ ನಮಗೆ ಇಲ್ಲಿ ವರ್ಕೌಟ್ ಆಗೋಲ್ಲ. ಬಾಡಿಗೆಗಳು, ನಮ್ಮದು ಮೇಂಟೆನೆನ್ಸು ಎಲ್ಲ. 1.5 ಮಂತ್ ಆಯ್ತಲ್ಲ ಇಲ್ಲಿ ಓಪನ್ ಮಾಡಿ. ಸೊ ವಾಕಬಲ್ಸ್ ಕಸ್ಟಮರ್ಸ್ ಯಾವ ಥರ ಇದೆ ಸರ್ ಇಲ್ಲಿ? ಇಲ್ಲ, ಇವಾಗ ಈ ರೆಸ್ಪಾನ್ಸ್ ಚೆನ್ನಾಗಿದೆ ನಮ್ಮದು. ಅಂದರೆ ಒಂದು ಸಲ ಬಂದರೆ ಫಿಕ್ಸ್ ಅವರು ಕಸ್ಟಮರು. ನಮಗೆ ಮೇಯ್ನ್ ಅದೇ, ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಕಸ್ಟಮರ್ ಬಂದು ಪರ್ಚೇಸ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಅವರು ಫಿಕ್ಸ್ ಆಗ್ತಾರೆ. ನಾವು ಅಡ್ವರ್ಟೈಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರೇ ಇವಾಗ ಬಾಯಿಂದ ಬಾಯಿಗೆ ಹೋಗೋದೇ ನಮ್ಮದು ಅಡ್ವರ್ಟೈಸ್ಮೆಂಟ್ ಜಾಸ್ತಿ. ಒಬ್ಬರು ತಗೊಂಡೋಗ್ಬಿಟ್ಟು ಅವ್ರ ಪಕ್ಕದ ಮನೆಯವ್ರು ನೋಡ್ತಾರೆ, ಇದು ಮ್ಯಾಟ್ ಎಲ್ಲಿಂದ ತೊಗೊಂಡು ಬಂದ್ರೆ ಲೈಫ್ ಇದೆ ಅಂದರೆ ಅವರೇ ಸ್ಪ್ರೆಡ್ ಮಾಡ್ತಾರೆ ನಮ್ಮನ್ನು. ಒಳ್ಳೆ ಚೆನ್ನಾಗಿದೆ. ಹೌದೌದು, ಅದೇ. ನೆಕ್ಸ್ಟು ನಿಮಗೆ ಮ್ಯಾಟಲ್ಲಿ ವೆರೈಟೀಸು, ಕಿಚನ್ ರನ್ನರು, ಡೋರ್ ಮ್ಯಾಟ್ಸು, ಫ್ಲೋರ್ ಮ್ಯಾಟ್ಸು, ಕಾರ್ಪೆಟ್ಸ್ ಬರುತ್ತೆ ನೋಡಿ. ಇದು ನಿಮಗೆ ಒರಿಜಿನಲ್ ಕಾಶ್ಮೀರಿ ಕಾರ್ಪೆಟ್ಸು. ಒರಿಜಿನಲ್ಲು ನಿಮಗೆ ಹೊರಗಡೆ ಕಾಶ್ಮೀರಿ ಕಾರ್ಪೆಟ್ ಅಂತ ಹೇಳಿ ಮಾರ್ತಾರೆ, ವೆಲ್ವೆಟ್ ಮಿಕ್ಸ್ ಬರುತ್ತೆ. ಇದು ರಯಾನ್ ಮೆಟೀರಿಯಲ್ಸು. ಇದು ಪಕ್ಕ ರಯಾನ್ ಇರುತ್ತೆ, ಒಂದು ದಾರನು ವೆಲ್ವೆಟ್ ಮಿಕ್ಸ್ ಇರೋಲ್ಲ. ವೆಲ್ವೆಟ್ ಇದ್ದೇನು ಪ್ರಾಫಿಟ್ ಅಲ್ಲ ಅಂದರೆ ನಿಮಗೆ ರಯಾನ್ ಮೆಟೀರಿಯಲಲ್ಲಿ ಹೀಟ್ ಅನಿಸಲ್ಲ. ನೀವು ಇದು ಫ್ಲೋರಲ್ಲಿ ಹಾಕ್ಬಿಟ್ರೆ ಎಲ್ಲ ವೆದರಲ್ಲೂ 365 ಡೇಸು ಕಂಫರ್ಟೇಬಲ್ ಇರುತ್ತೆ. ನೀವು ವೆಲ್ವೆಟು ಅಂದರೆ ನೀವು ಬೇಸಿಗೆಯಲ್ಲಿ ಅದ್ರ ಮೇಲೆ ಕಾಲು ಇಟ್ಟೋಕ್ಕಾಗಲ್ಲ, ಫುಲ್ಲು ಹೀಟ್ ಅನಿಸುತ್ತೆ. ಆಮೇಲೆ ಇದು ಹೀಟ್ ಇಲ್ಲ ನೋಡಿ, ಫೀಲ್ ಮಾಡಿ. 5 ಸೆಕೆಂಡ್ ನೀವು ಕಸ್ಟಮರ್ ಬಂದಾಗಲೂ ಅಷ್ಟೇ, 5 ನಿಮಿಷ ನಿಮಗೆ ಕೈಯಿಂದ ಹಿಂಗೆ ಹಿಡ್ಕೊಂಡು ನಿಂತಾಗ ಆ ಕೋಲ್ಡ್ನೆಸ್ ಫೀಲ್ ಕೊಡಬೇಕದು ಕಾರ್ಪೆಟ್ಸು. ಇವಾಗ ಒರಿಜಿನಾಲಿಟಿ ಇದ್ದರೆ ಮಾತ್ರ ಅದರಲ್ಲಿ ಆ ಫೀಲ್ ಬರೋದು. ಇವಾಗ ಇದನ್ನೇ ಫ್ರೆಶ್ ಅಂದರೆ 9ರಿಂದ 10 ಸಾವಿರ ರೂಪಾಯಿ ಈ ಕ್ವಾಲಿಟಿ ಇದನ್ನು ನಿಮಗೆ ಚೆಕ್ ಮಾಡಿದರೆ 9ರಿಂದ 10 ಸಾವಿರ ರೂಪಾಯಿ ಮಿನಿಮಮ್ ಹೋಲ್ಸೇಲ್ ಅವ್ರು ಕೊಡ್ತಾರೆ. ಒಂದು 100 ಪೀಸ್ ನೀವು ತೊಗೊಂಡ್ರೂ 7,500 ರೂಪಾಯಿ ಆಗುತ್ತೆ ಒಂದು ಪೀಸಿಗೆ. ನಮ್ಮ ಹತ್ರ ಇವಾಗ ಕೆಜಿಗೆ 600 ರೂಪಾಯಿ. ಇದು ಜಾಸ್ತಿ ಅಂದರೆ 3 kg 100 ಗ್ರಾಮ್ 1,800 ರೂಪಾಯಿಂದ 1,900 ರೂಪಾಯಿ. ಇದು ನಿಮಗೆ ಮತ್ತೊಂದು ವಾಷೇಬಲು. ಆಮೇಲೆ ನಿಮಗೆ ಫೋಲ್ಡ್ ಮಾಡೋಕ್ಕಾಗಲ್ಲ, ಮುದ್ದೆ ಮಾಡೋಕ್ಕಾಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಹೆಂಗೆ ಬೇಕಾದ್ರೆ ಮುದ್ದೆ ಮಾಡಿ, ಹೆಂಗೆ ಬೇಕಾದ್ರೆ ಫೋಲ್ಡ್ ಮಾಡಿ, ರೋಲ್ ಮಾಡಿ, ಯಾವ ಥರ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ನೀವು ಹ್ಯಾಂಡ್ ವಾಶ್ ಮಾಡ್ತೀರಾ ಅಂದರೆ ಎಷ್ಟು ಬೇಕಾದ್ರೆ ಬ್ರಷ್ ಹಾಕಿ ಉಜ್ಜಿ, ಮಾಮೂಲಿ ಬಟ್ಟೆ ವಾಶ್ ಮಾಡೋ ಬ್ರಷಲ್ಲಿ ಎಷ್ಟು ಬ್ರಷ್ ಹಾಕಿ ಉಜ್ಜಿದ್ರು ಕೈ ನೋವು ಬಂದುಬಿಡುತ್ತೆ ಹೊರತು ಇದು ಒಂದು ದಾರಗಳು ಹೊರಗಡೆ ಬರಲ್ಲ. ಈ ಕಲರ್ ಶೇಡ್ ಆಗೋದು, ಸಿಂಕ್ ಆಗೋದು ಯಾವುದು ಪ್ರಾಬ್ಲಮ್ಸ್ ಇಲ್ಲ. ಎಷ್ಟು ಬೇಕಾದ್ರೆ ಮುದ್ದೆ ಮಾಡ್ಬೋದು. ಏನು ಬಟ್ಟೆಗಳು ಇವಾಗ ನಿಮಗೆ ನಾರ್ಮಲ್ ಕಾರ್ಪೆಟ್ಸು ಇವಾಗ ಅಲ್ಲಲ್ಲಿ ತಳ್ಳೋ ಗಾಡಿಯಲ್ಲಿ ಹಾಕ್ಕೊಂಡು ಬರ್ತಾರೆ, ಅವ್ರದ್ದೆಲ್ಲ ಫುಲ್ಲು ಗಟ್ಟಿ ಕಾರ್ಪೆಟ್ಸು. ಅದು ಹೇಳಲಿಕ್ಕೆ ಕಾಶ್ಮೀರಿ ಬನಾರಸ್ ಅದು ಇದು ಅಂತ ಹೇಳ್ತಾರೆ, ಆದರೆ ಒರಿಜಿನಾಲಿಟಿ ಇರಲ್ಲ. ಅದನ್ನ ಅಂಗಡಿಯಲ್ಲಿ ಯಾರೂ ಮಾರೋಕ್ಕಾಗಲ್ಲ ಆ ಐಟಮ್ಸು. ಇನ್ನೊಂದು ವೆಯ್ಟು ಜಾಸ್ತಿ ಇರುತ್ತೆ. ಇನ್ನೊಂದು ಅದನ್ನು ಫೋಲ್ಡ್ ಮಾಡೋಕ್ಕಾಗಲ್ಲ, ರೋಲ್ ಮಾಡಿ. ಇವಾಗ ಫುಲ್ಲು ರೋಲೇ ಮಾಡುವ ಕಾರ್ಪೆಟ್ಸ್ ಏನಂದರೆ ಈ ಸೈಡಿಂದ ಹೇಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಫ್ಲ್ಯಾಟಲ್ಲಿ ಹಿಂಗೆ ಹಾಕಿದ್ರ ಅಂತ ಇಟ್ಕೊಳ್ಳಿ, ಇದು ಬೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಫೋಲ್ಡಿಂಗ್ ಆಗಿಬಿಡುತ್ತೆ. ನಿಮಗೆ ಯಾವಾಗಲೂ ಬಟ್ಟೆ ಹಿಂಗೆ ಮುದ್ದೆ ಮಾಡೋಕ್ಕಾಗೋದು ಮಾತ್ರ ನೀವು ಕಂಫರ್ಟೇಬಲ್ ಆಗಿ ಫ್ಲೋರಲ್ಲಿ ಕೂತ್ಕೊಳ್ಳುತ್ತೆ. ಇವಾಗ ಗಟ್ಟಿ ಕಲ್ತ ಇದು ರಟ್ ಥರ ಇರುತ್ತಲ್ಲ, ಅದರಲ್ಲಿ ಹಿಂಗೆ ಹೇಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಫೋಲ್ಡ್ ಆಗಿಬಿಡುತ್ತೆ. ಇದರಲ್ಲಿ ಬರ್ಲಿಕ್ಕೆ 12 ಕಲರ್ಸ್ ಬಂದಿದೆ. ಇದು ಇವಾಗ ಇಲ್ಲಿ ಹೊಸ ಬ್ರ್ಯಾಂಚ್ ಆಗಿರೋದ್ರಿಂದ ಹೈಯೆಸ್ಟ್ ಸೇಲಿಂಗ್ ಇತ್ತು ಐಟಮ್ಸು. ಇವಾಗ ಇದರಲ್ಲಿ ನನ್ನ ಹತ್ರ ಸ್ಟಾಕ್ ಇದ್ದರೆ ಒಂದು 100 ಪೀಸ್ ತನಕ ಇರ್ಬೋದು ಅಷ್ಟೇ. ಅಷ್ಟು ನಮಗೆ 700-800 ಪೀಸ್ ತಂದ್ರೂ ಇದೆಲ್ಲ ಖಾಲಿ ಆಗುತ್ತೆ ಜಾಸ್ತಿ. ಯಾಕಂದರೆ ಒಬ್ಬರು ತಗೊಂಡು ಹೋಗ್ಬಿಟ್ರೆ ಅವ್ರ ಅಕ್ಕಪಕ್ಕದ ಮನೆಯವರು, ಅವರು ಆಮೇಲೆ ಸಂಬಂಧಿಕರು ಅವರೇ ಹಂಗೆ ಬಂದೇ ತಗೊಂಡು ಹೋಗೋದೇ ಜಾಸ್ತಿ. ಇನ್ನೊಂದು 4D ಕಾರ್ಪೆಟು, ಇದು 48ರಿಂದ 49 ಸಾವಿರ ರೂಪಾಯಿ ಫ್ರೆಶ್ ಪೀಸಸ್ಸು. 49 ಸಾವಿರ ರೂಪಾಯಿ. ಇದೆಲ್ಲ ಹೈಯೆಸ್ಟ್ ರಷ್ಯಾಗೆ ಎಕ್ಸ್ಪೋರ್ಟ್ ಆಗುತ್ತೆ ಇಂಡಿಯಾದಿಂದ. ರಷ್ಯನ್ ಕಾರ್ಪೆಟ್ ಅಂತಾರೆ, 4D ಕಾರ್ಪೆಟ್ಸ್ ಅಂತಾರೆ. ಈ ಕಾಸ್ಟ್ಲಿ ಪೈಂಟಿಂಗ್ಸ್ ಬರುತ್ತಲ್ಲ, ಆ ಥರ ಪ್ರಿಂಟ್ಗಳು ಇದು.
ಇದು ರಯಾನು ಮೆಟೀರಿಯಲು ನೋಡಿ, ಹಿಂಗೆ ನೋಡಿದರೆ ಗೊತ್ತಾಗುತ್ತೆ. ಒಂದೊಂದು ದಾರಗಳಿದು, ಓಕೆ, ಸಿಂಗಲ್ ದಾರ, ಸಿಂಗಲ್ ದಾರಗಳು. ನಿಮಗೆ ಎಷ್ಟು ವರ್ಷ ಬರ್ಬೋದು ಸರ್? ಇದು ಒಂದು 12ರಿಂದ 13 ವರ್ಷ ಮಿನಿಮಮ್ ವಾಷೇಬಲ್. ನಿಮಗೆ ಕಾರ್ಪೆಟ್ ಇವಾಗ ವಾಷೇಬಲ್ ಕೊಡೋದು ತುಂಬ ಕಮ್ಮಿ. ಓಕೆ, ಇವಾಗ ಎಷ್ಟು ಸ್ಟ್ಯಾಂಡರ್ಡು 70-80 ಸಾವಿರ ರೂಪಾಯಿ ಕಾರ್ಪೆಟ್ ತೊಗೊಂಡ್ರು ಅದು ವಾಷೇಬಲ್ ಕೊಡೋದು ಕಮ್ಮಿ. ನಮ್ಮ ಹತ್ರ ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿದೆಲ್ಲ ವಾಷೇಬಲ್. ಬೇಸ್ ನೋಡಿ ಒಳ್ಳೆ ಕಲ್ಲಿದ್ದಂಗಿದೆ. ಇದು ಒಂದು 9ರಿಂದ 10 kg ಬರುತ್ತೆ. ಒಂದು 5400ರಿಂದ 6000 ರೂಪಾಯಿ ತನಕ ಬೀಳುತ್ತೆ. ಇದು ಫ್ರೆಶ್ಶು 49 ಸಾವಿರ ರೂಪಾಯಿಂದ ಕಮ್ಮಿ ಯಾರು ಮಾರೋಕ್ಕಾಗಲ್ಲ. ಇದು ನಮಗೆ ಏನಾಗುತ್ತೆ ಅಂದರೆ, ಇದು ಲಾಟು ನಾವು ತಗೊಳ್ಳುವಾಗ ಇವಾಗ ಹೆಂಗೆ ಎಕ್ಸ್ಪೋ ರಿಜೆಕ್ಟೆಡು ಅಂದರೆ, ಒಂದು 10-15 ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ರಿಜೆಕ್ಟ್ ಆಗಿರೋ ಪೀಸಸ್ಸನ್ನು ಒಂದು ದೊಡ್ಡ ಗೋಡನಲ್ಲಿ ಹಾಕಿರ್ತಾರೆ. ಆ ಗೋಡನಿಗೆ ನಾವು ರೇಟ್ ಮಾತಾಡ್ಕೊಂಡು ತಗೊಳ್ಳೋದ್ರಿಂದ ಅದರಲ್ಲಿ ಚೆನ್ನಾಗಿರೋ ಐಟಮು ಸಿಗುತ್ತೆ, ಸ್ವಲ್ಪ ತುಂಬ ಡ್ಯಾಮೇಜ್ ಇರೋದು ಸಿಗುತ್ತೆ. ನಾವು ತುಂಬ ಡ್ಯಾಮೇಜ್ ಇರೋದು ಅಲ್ಲಿ ತರೋಲ್ಲ, ಅಲ್ಲೇ ಏನು ಮಾಡ್ತೀವಿ, ಕಟ್ಟಿಂಗ್ ಮಾಡಿಸಿ ಪೈಪಿನೆಲ್ಲ ಹಾಕ್ಸಿ ಚಿಕ್ಕ ಪೀಸಸ್ ಮಾಡಿಸಿ ಹೋಲ್ಸೇಲಾಗಿ ಈ ಪೀಸ್ ರೇಟಲ್ಲಿ ಮಾರೋರಿಗೆ ಸೇಲ್ ಮಾಡಿಬಿಡ್ತೀವಿ. ಚೆನ್ನಾಗಿರೋ ಪೀಸಸ್ಸನ್ನು ಮಾತ್ರ ಈ ಥರ ಬ್ರ್ಯಾಂಚ್ಗಳಿಗೆ ತೊಗೊಂಡು ಬಂದು ಹಾಕ್ತೀವಿ ಅಷ್ಟೇ. ನೆಕ್ಸ್ಟು ಬೆಡ್ ಸ್ಪ್ರೆಡ್ ಇದೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆ. ಬೆಡ್ ಸ್ಪ್ರೆಡ್ ಪ್ಯೂರ್ ಕಾಟನ್ ಬೆಡ್ ಸ್ಪ್ರೆಡ್ಸ್ ಬರುತ್ತೆ. ಆಮೇಲೆ ಟವಲ್ಸ್ ಇದೆ, ಎಕ್ಸ್ಪೋರ್ಟ್ ಕ್ವಾಲಿಟಿಯೇ ಟವಲ್ಸು, ನ್ಯಾಪ್ಕಿನ್ಸು. ಇವಾಗ 100% ಎಬ್ಸರ್ ಆಗಿಲ್ಲ ಅಂದರೆ ಮರುದಿನ ವಾಪಸ್ ತೊಗೊಂಡು ಬರ್ಬೋದು. ಇವತ್ತು ತೊಗೊಂಡೋಗಿ ಒಂದು ಸಲ ನೀರಲ್ಲಿ ನೆನೆಸ್ಬಿಟ್ಟು ನೋಡಬೇಕು, ಒಂದು 10 ನಿಮಿಷ ಇಟ್ಟು ನೀರಲ್ಲಿ ಡಿಪ್ ಮಾಡಿ ಇಟ್ಟುಬಿಡಿ, ಡ್ರೈ ಮಾಡ್ಕೊಂಡು ಯೂಸ್ ಮಾಡಿ. ಅಬ್ಸರ್ವ್ ಆಗಿಲ್ವಾ ತೊಗೊಂಡು ಬನ್ನಿ ವಾಪಸ್. ನಮಗೆ ಬರೇ ದುಡ್ಡಿಗೋಸ್ಕರ ಅಲ್ಲ, ನಾವು ಇದು 22 ವರ್ಷದಿಂದ ಈ ಫೀಲ್ಡಲ್ಲಿ ಇರೋದು. ಇವಾಗ ನಮಗೇನು ಅಂದರೆ, ಕಸ್ಟಮರ್ ತೊಗೊಂಡು ಇವಾಗ ಅವ್ರು 10 ರೂಪಾಯಿ ಕೊಟ್ಟರು 10 ರೂಪಾಯಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅವರಿಗೆ. ಅವ್ರು ನೆಕ್ಸ್ಟ್ ನಮ್ಮನ್ನು ಹುಡ್ಕೊಂಡು ಬರೋದು ಅದಕ್ಕೆ. ಇವಾಗ ನಾವು 22 ಇಯರ್ಸಿಂದ ಇದೇ ಫೀಲ್ಡಲ್ಲಿ ಇರೋದು. ಆದ್ದರಿಂದ ನಮಗೆ ಇವಾಗ ಕ್ವಾಲಿಟಿ ಪಕ್ಕ ಪಿನ್ ಟು ಪಿನ್ ನಮಗೆ ಇದು 100% ಚೆನ್ನಾಗಿದೆ ಅಂತ ಆದರೆ ಮಾತ್ರ ನಾವು ಪರ್ಚೇಸ್ ಮಾಡೋಕೆ ಹೋಗೋದು ಐಟಮ್ಸು. ನಾವು ಇವಾಗ ಪರ್ಚೇಸಿಂಗಲ್ಲೂ ಇದು ಕಿಲೋ 600. ನ್ಯಾಪ್ಕಿನ್ಸು ಪ್ಯೂರ್ ಕಾಟನ್, ಇದು ಇವಾಗ ಸ್ಟ್ಯಾಂಡರ್ಡ್ ಈ ಕ್ವಾಲಿಟಿದೆಲ್ಲ ನಿಮಗೆ 199 ರುಪೀಸು, 149 ರುಪೀಸ್ ಪರ್ ಪೀಸ್ ಬೀಳುತ್ತೆ. ನಮ್ಮ ಹತ್ರ ಕೆಲವು ಕೆಜಿಗೆ 10 ಪೀಸು ಬರುತ್ತೆ, ಕೆಜಿಗೆ 15 ಪೀಸು ಬರೋದಿದೆ, 12 ಪೀಸು. ಇದು ಮಿಕ್ಸ್ಡ್, ಒಂದೇ ಥರ ಪೀಸಸ್ ಇಲ್ಲ. ಥಿಕ್ನೆಸ್ ವ್ಯಾರಿಯೇಷನ್ ಒಂದೊಂದು ಕಂಪ್ನಿದು ಒಂದೊಂದು ಥಿಕ್ನೆಸ್ ಇರುತ್ತೆ. ಅಂದರೆ ಒಂದೇ ಕಂಪ್ನಿದ ಐಟಮ್ ಅಂತಲ್ಲ. ಇವಾಗ ಒಂದು ಪ್ಯಾಕೆಟಲ್ಲಿ 12 ಥಿಕ್ನೆಸ್ಸು, 12 ಡಿಸೈನ್ಸು, ಕಲರ್ಸು ಡಿಫ್ರೆಂಟ್ ಬರುತ್ತೆ. ಹಾಂ, ಕೆಜಿ 600. 1.80 ಇದೆ. 1 kg 800 ಗ್ರಾಮ್. 1 kg 800 ಗ್ರಾಮಿಗೆ 1080 ರುಪೀಸ್ ಆಗುತ್ತೆ. 80 ರುಪೀಸ್. ಒಂದು 23-24 ಪೀಸಸ್ ಬರುತ್ತೆ. ಹಾಂ, ನಿಮಗೆ 90 ರುಪೀಸ್ ತುಂಬ ತಿಕ್ ತಗೊಂಡ್ರೆ ನ್ಯಾಪ್ಕಿನ್ಸು ನಿಮಗೆ 90 ರುಪೀಸ್ ಬೀಳ್ಬೋದು. ನಾರ್ಮಲ್ 60, 65, 70 ಹಿಂಗೆ ಬೀಳುತ್ತೆ ರೇಟ್ ಬಗ್ಗೆ ನೀವು ಯೋಚನೆ ಮಾಡುವಂಗಿಲ್ಲ. ಇವತ್ತು 1 kg ತೊಗೊಂಡೋಗಿ, ಅರ್ಧ kg ತೊಗೊಂಡೋಗಿ, 100 ಗ್ರಾಮ್ ತೊಗೊಂಡೋಗಿ, ನಾಳೆ ನಿಮಗೆ ಆ ಐಟಮ್ ನೆಕ್ಸ್ಟ್ ಟೈಮ್ ಬಂದಾಗ ರೇಟ್ ಕೇಳಲ್ಲ. ನೀವು ಗೊತ್ತಿರುತ್ತೆ ಇವ್ರ ಹತ್ರ ಕೆಜಿ ಲೆಕ್ಕ ಇಷ್ಟು ಫಿಕ್ಸು ಅಂತ. 100% ನೆಕ್ಸ್ಟ್ ಬಂದಾಗ 1 ಪೀಸ್ ಬೇಕಾದವರು 5 ಪೀಸ್ ತೊಗೊಂಡೋಗ್ತಾರೆ, ಯಾಕಂದರೆ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಇದು ಫ್ಯಾನ್ಸಿ ಮ್ಯಾಟ್ಸು, ಈ ಬೆಡ್ ಸೈಡ್ ರನ್ನರಿಗೆ ಯೂಸ್ ಮಾಡ್ಬೋದು. ಇವಾಗ ಮಕ್ಕಳ ರೂಮ್ಗಳಿಗೆ ಈ ಥರ ಫ್ಯಾನ್ಸಿಯಾಗಿ ನೋಡ್ಲಿಕ್ಕೆ ಲುಕ್ ಇರೋ ಡಬಲ್ ಸೈಡು, ಕಲರ್ಫುಲ್ ಇರುತ್ತೆ, ಸ್ವಲ್ಪ ಫ್ಯಾನ್ಸಿ ಆಗಿರುತ್ತೆ. ಅಬ್ಸರ್ವ್ ಆಗುತ್ತೆ. ಅಂದರೆ 90%, 100% ಅಂದರೆ ಕಾಟನ್ನು. ಇದು ಫ್ಯಾನ್ಸಿ ಇರೋದ್ರಿಂದ ಫ್ಯಾನ್ಸಿ ಯೂಸಿಗೆ ಚೆನ್ನಾಗಿರುತ್ತೆ. ಇನ್ನು ಬೆಡ್ ಸೈಡ್ ರನ್ನರು, ಇದು ರಷ್ಯನ್ ಕಾರ್ಪೆಟಲ್ಲಿ ಬೆಡ್ ಸೈಡ್ ರನ್ನರ್ ಬರುತ್ತೆ. ಇದು ಅಷ್ಟೇ ಹೈಯೆಸ್ಟ್ ಲೈಫು. ಆಮೇಲೆ ನೋಡಲಿಕ್ಕೆ ಫುಲ್ಲು ಲುಕ್ಕು. ಕಿಲೋ 500 ಇದೆಲ್ಲ. ಹಾಂ, ಇದೆಲ್ಲ 1 kg 100 ಗ್ರಾಮು, ಇದೆಲ್ಲ 900 ಗ್ರಾಮು, 800 ಗ್ರಾಮು. ಇದೊಂದು ಪೀಸು 840 ಗ್ರಾಮ್, 420 ರೂಪಾಯಿ ಬೀಳುತ್ತೆ. 420. ಇದನ್ನೇ ನಿಮಗೆ ಒಂದು ಪ್ಯಾಕಲ್ಲಿ ಈ ಥರ ಕವರಲ್ಲಿ ಪ್ಯಾಕಿಂಗ್ ಮಾಡಿ ಒಂದು 4 ಲೇಬಲ್ ಹಾಕ್ಬಿಟ್ಟು 1800 1900 ರೂಪಾಯಿ ಮಾರ್ತಾರೆ. ಅಂದರೆ ಪ್ರೆಸ್ಸು. ಇದು ನಮ್ದೇನಿರುತ್ತೆ ಅಂದರೆ, ಇದು ಯಾಕೆ ನಾವು ಕಮ್ಮಿ ಅಂದರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ, ಇದು ರಿಜೆಕ್ಟೆಡ್. ಇವಾಗ ಹಿಂಗೆ ನೋಡ್ತೀವಿ ಅಂದರೆ ಸ್ವಲ್ಪ ಕ್ರಾಸ್ ಫಿನಿಶಿಂಗ್ ಇರುತ್ತೆ. ಇವಾಗ ನಾವು ಸುಮ್ಮನೆ ಹೇಳೋದಲ್ಲ, ನಾವು ಇಷ್ಟಕ್ಕೆ ಕಮ್ಮಿ ಮಾಡ್ತೀವಿ ಹಿಂಗೆ ನಾವು ಮ್ಯಾನುಫ್ಯಾಕ್ಚರರ್ ಅಂದರೆ ಓಕೆ. ಇದು ರಿಜೆಕ್ಟ್ ಆಗಿರೋದು ಏನಕ್ಕಂದರೆ ಈ ಕ್ರಾಸ್ ಫಿನಿಶಿಂಗು, ಪ್ರಿಂಟ್ ಮಿಸ್ಟೇಕ್, ಇದೆಲ್ಲ ಔಟ್ ಆಫಿಗೆ ಜಾಸ್ತಿ ಹೋಗೋದು ಪ್ರೆಸ್ ಪೀಸಸ್. ಇಂಡಿಯಾದಲ್ಲಿ 1-2-3 ಕಡೆ ಮಾಲ್ಗಳಲ್ಲಿ ಸಿಗುತ್ತೆ ಹೊರತು ಎಲ್ಲ ಕಡೆ ಈ ಐಟಮ್ಸ್ ಸಿಗೋಲ್ಲ. ಇಲ್ಲ, ಇದು ಔಟ್ ಆಫಿಗೆ ಹೋಗುತ್ತೆ ಪ್ರೆಸ್ ಪೀಸಸ್ ಎಲ್ಲ. ಅದರಲ್ಲಿ ಏನಾಗುತ್ತೆ ಅಂದರೆ, ಇವಾಗ 100 ಪೀಸು ಆರ್ಡರ್ ಇದ್ದರೆ ಒಂದು ಫ್ಯಾಕ್ಟ್ರಿಯಿಂದ
10 ಪೀಸ್ ಎಕ್ಸ್ಟ್ರಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು. ಕ್ರಾಸ್ ಫಿನಿಶಿಂಗು, ಪ್ರಿಂಟ್ ಮಿಸ್ಟೇಕು, ಆಮೇಲೆ ವೆಯ್ಟು. ಇವಾಗ ಇದು 100 ಗ್ರಾಮು ಅಂತ ಮ್ಯಾಟ್ ರೆಡಿ ಮಾಡಬೇಕು ಅಂತ ಇವಾಗ ಫ್ಯಾಕ್ಟ್ರಿಯಿಂದ ಆರ್ಡರ್ ಇರುತ್ತೆ. ಇವಾಗ ಅವರು ಪೀಸ್ ರೇಟಲ್ಲಿ ಡಾಲರ್ ಲೆಕ್ಕದಲ್ಲಿ ಮಾರೋದ್ರಿಂದ 100% ಅದು 100 ಗ್ರಾಮೇ ಇರಬೇಕು. 1 ಗ್ರಾಮ್ ಆ ಕಡೆ ಈ ಕಡೆ ಆದರೆ ಅದು ರಿಜೆಕ್ಟೇ. ಆ ಥರ ಪೀಸಸ್ಸು ಬರೋದ್ರಿಂದ ಇದು ಇವಾಗ ನಮಗೆ ಲಾಟಲ್ಲಿ ಸಿಗೋದು ಎಲ್ಲನೂ ಒಂದೇ ರೇಟಿಗೆ ಹತ್ರ ಸಿಗುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ಯಾವುದು ವರ್ಕೌಟ್ ಆಗೋ ರೇಟಿಗೆ. ಇವಾಗ ಪ್ರಾಫಿಟ್ ಅಂತೂ ತುಂಬ ಕಮ್ಮಿ, ಅದಕ್ಕೆ ಕಾಂಪಿಟೇಷನ್ ಇಲ್ಲ ಈ ಬಿಸ್ನೆಸ್ಸಲ್ಲಿ. ಕಾಂಪಿಟೇಷನ್ನು ಜಾಸ್ತಿ ಇರೋ ಬಿಸ್ನೆಸ್ ಅಂದರೆ ಪ್ರಾಫಿಟ್ ಜಾಸ್ತಿ ಇರುತ್ತೆ. ನಮ್ಮದು ಪ್ರಾಫಿಟ್ ನಾವು ಮುಂಚೆಯಿಂದ ಅದನ್ನೇ ಮಾಡ್ತಾ ಇರೋದ್ರಿಂದ ಹೊಸ ಐಡಿಯಾಗಳಿಲ್ಲ ನಮಗೆ, ಇದೇ ದಾರಿ ಗೊತ್ತಿರೋದು. ಇವಾಗ ನಾವು ಈ ಇದರಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ, ಬೇರೆ ಫೀಲ್ಡಿಗೆ ಹೋಗೋಣ, ಬೇರೆ ಇದಕ್ಕೆ. ಅದಕ್ಕೋಸ್ಕರ ಇವತ್ತು ಪ್ರಾಫಿಟ್ ಕಮ್ಮಿ. ಇವಾಗ 300 ರೂಪಾಯಿ kg ಇದೆಯಲ್ಲ, 7-8 ವರ್ಷ ಆಯಿತು, ರೇಟೇ ಚೇಂಜ್ ಆಗಿಲ್ಲ. 300 ರೂಪಾಯಿ kg ಇದೆ. ಇವಾಗ 10 ವರ್ಷ ತನಕ ಅದೇ ನಡೆಸಬೇಕು. ಯಾಕಂದರೆ 300 ರೂಪಾಯಿ kg ಅಂತ ಕಸ್ಟಮರ್ ಫಿಕ್ಸ್ ಆಗಿಬಿಟ್ರೆ ಇನ್ನೊಂದು ಸಲ ನಾನು ರೇಟ್ 10 ರೂಪಾಯಿ ಜಾಸ್ತಿ ಮಾಡಿದರೂ ಬಿಸ್ನೆಸ್ ಆಗಲ್ಲ. ಇವಾಗ ನನಗೆ ಎಷ್ಟು ಪ್ರಾಫಿಟ್ ಕಮ್ಮಿ ಆಗಿದ್ರೂ, ಇವಾಗ ನಾವು ಸ್ಟಾರ್ಟಿಂಗಲ್ಲಿ 60 ರೂಪಾಯಿ kgಯಲ್ಲಿ ಪ್ರಾಫಿಟ್ ಇತ್ತು ನಿಜ ಹೇಳಬೇಕು ಅಂದರೆ. ಇವಾಗ ಬರೀ 14 ರೂಪಾಯಿ 15 ರೂಪಾಯಿ ಒಂದು kgಯಲ್ಲಿ ಪ್ರಾಫಿಟ್ ಸಿಗುತ್ತೆ. ಅಷ್ಟೇ ಸಿಗೋದು. ಅದರಲ್ಲೇ ನಾವು ಎಲ್ಲನೂ ಮೇಂಟೈನ್ ಮಾಡಬೇಕು, ಬಾಡಿಗೆಯಿಂದ ಹಿಡಿದು ಲೇಬರ್ಸು ಪ್ರತಿಯೊಂದನ್ನು ಅದರಲ್ಲೇ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ನಾವು ಇವಾಗ ಏನು ಮಾಡ್ತೀವಿ, 5 ವರ್ಷಕ್ಕೆ ಬ್ಯಾಲೆನ್ಸಿಂಗ್ ಆಗಿ ಇವಾಗ ಏನು ಬ್ಯಾಂಗ್ಳೂರಲ್ಲಿ ಬಾಡಿಗೆಗಳು ಚೇಂಜ್ ಆಗ್ತಾ ಇರುತ್ತೆ. ಒಂದೇ ಬಾಡಿಗೆಯಲ್ಲಿ ನಾವು 10 ವರ್ಷ ಇರೋಕ್ಕಾಗಲ್ಲ. ಇವಾಗ 5 ವರ್ಷ ಒಂದು ಕಡೆ ಇರ್ತೀವಿ, ಅಲ್ಲಿ ಬಾಡಿಗೆ ಜಂಪ್ ಆಯಿತಾ, ಮತ್ತು ನಮಗೆ ಈ ರೇಟಲ್ಲಿ ವರ್ಕೌಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೊಸ ಏರಿಯಾಕ್ಕೆ ಹೋಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಪ್ರಾಫಿಟ್ ಕಮ್ಮಿ ಇರೋದ್ರಿಂದ. ಇಲ್ಲಾಂದರೆ ನಮಗೆ ಪರ್ಮನೆಂಟ್ ಒಂದೇ ಕಡೆ ಇದ್ರೂ ವ್ಯಾಪಾರಕ್ಕೆ ಏನು ತೊಂದರೆ ಇಲ್ಲ. ನಮಗೆ ಮೇಯ್ನ್ ಅದು ಇದು ಪ್ರಾಫಿಟ್ಗಳ ಮೇಲೆ ಡಿಪೆಂಡ್. ಇನ್ನು ಅಂದರೆ 10% ಇಯರ್ಲಿ ಜಂಪ್ ಆಗ್ತಾ ಹೋಗುತ್ತೆ ಬಾಡಿಗೆಗಳು. ನಾವು ಅದನ್ನೇ ಜಂಪ್ ಆಗುತ್ತೆ, ಎಷ್ಟು ಸಾಧ್ಯ ನಮಗೆ ಕಟ್ಟೋಕ್ಕಾಗುತ್ತೆ ಅಷ್ಟು ಕಟ್ಕೊಳ್ಬೋದು. ಇವಾಗ ನಾವು ಸಂಪಾದನೆ ಅಷ್ಟು ಇಲ್ಲ ಅಂತ ಆದಾಗ ಅಷ್ಟು ಬಾಡಿಗೆ ಕಟ್ಬಿಟ್ರೆ ಲಾಸ್ ಆಗಿಬಿಡುತ್ತಲ್ಲ, ಅದಕ್ಕೆ ನಾವು ಶಿಫ್ಟ್ ಆಗ್ತಾ ಇರ್ತೀವಿ. 5 ವರ್ಷ 5 ಮಿನಿಮಮ್. ಅದರ ಮೇಲೇನೂ ನಿಂತಿದ್ದೀವಿ. ಕೆಲವು ಇವಾಗ ಕೋರಮಂಗಲದಲ್ಲೆಲ್ಲ ಮುಂಚೆ 8 ವರ್ಷ 9 ವರ್ಷ ಮಾಡಿದ್ದೀವಿ ನಾವು ಶಾಪ್ಗಳನ್ನ. ಅಲ್ಲೆಲ್ಲ ಇನ್ನೂ ಫುಲ್ಲು ಅಫಿಷಿಯಲ್ ಏರಿಯಾಗಳಲ್ಲಿ ಅಲ್ಲಿ ದಿನಕ್ಕೆ 800-900 kg ಸೇಲ್ ಆಗಿದ್ದು ಇದೆ ಒಂದೇ ದಿನದಲ್ಲಿ ಸೇಲಿಂಗ್. ಇವಾಗ ಇಲ್ಲೂ ಸಹ ಆ ಥರ ಸ್ವಲ್ಪ ಅಫಿಷಿಯಲ್ ಜಾಸ್ತಿ ಇದ್ದಾರೆ ನೋಡಿ. ಇದೆಲ್ಲ ಬೆಡ್ ಸ್ಪ್ರೆಡ್ಸು, ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಡ್ ಸ್ಪ್ರೆಡ್. ನಿಮಗೆ ಪ್ರಾಪರ್ ರೇಟು 1999 ರೂಪೀಸು. ಇದು ಲಾಟ್ ರಿಜೆಕ್ಟು. ಇದೇನು ಹೋಲ್ಸು ಡ್ಯಾಮೇಜ್ ಇದ್ದು ರಿಜೆಕ್ಟ್ ಅಲ್ಲ. ಇದರಲ್ಲಿ ಕ್ರಾಸ್ ಫಿನಿಶಿಂಗು ಇಲ್ಲ. ಸಣ್ಣ ಪುಟ್ಟ ಪ್ರಿಂಟ್ ಮಿಸ್ಟೇಕ್ ಹುಡುಕಿದ್ರು ಸಿಗೋಲ್ಲ ಅದು ಸಣ್ಣ ಪುಟ್ಟ ಏನು ಅದು ಕ್ಲಿಯರ್ ಆಗಿ ಗೊತ್ತಾಗೂ ಆಗಲ್ಲ. ನಿಮಗೆ ಇದರದ್ದು ಪ್ರಾಪರ್ ರೇಟು 1999 ರೂಪೀಸ್ ಅವ್ರದ್ದು MRP. ಇವಾಗ ಅದು ಏನೇ ಹೋಲ್ಸೇಲ್ ಇದ್ರೂ ನಿಮಗೆ ಇದು ಕಮ್ಮಿ ಅಂದರೂ 1100-1195 ಹೋಲ್ಸೇಲ್ ರೇಟ್ ಬಂದುಬಿಡುತ್ತೆ. ಇವಾಗ ಮೇಯ್ನು ಇದು ಕ್ವಾಲಿಟಿ ಸ್ಟಿಚಿಂಗ್ ಬರುತ್ತೆ, 100% ಕಾಟನ್ನು, ಡ್ಯೂರೇಬಲು. ಇದೆಲ್ಲ ಬ್ರ್ಯಾಂಡ್ ಇದೆ ಐಟಮ್ಸ್. ಇದೇನಂದರೆ ಈ ಥರ ಬಾಕ್ಸ್ ಪೀಸಸ್ ಬರುತ್ತೆ ನೋಡಿ ಬರುವಾಗ. ನಾವು ಏನಾಗುತ್ತೆ, ಈ ಎಕ್ಸ್ಪೋ ರಿಜೆಕ್ಟೆಡನ್ನು ಕೆಲವು ಕಂಪ್ನಿಗಳ ಹೆಸರನ್ನು ಹೊರಗಡೆ ಮಾರ್ತಾ ಇರ್ತಾರೆ ಇವಾಗ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ. ನಾವು ಅದನ್ನು ಇಟ್ಟರೆ ಅದು ಕಾಪಿ ಪೀಸಸ್ ಅಂತ ಆಗುತ್ತೆ. ಬ್ರ್ಯಾಂಡೆಡ್ ನಾವು ಮಾರಿದರೆ ಇದಾಗುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಸ್ಟಿಕ್ಕರು ಬೇರೆದ್ದು ಹಾಕಿಬಿಟ್ಟು ಮಾರ್ತಾ ಇರೋದು. ಇದು ಬಟ್ಟೆ ನೋಡಿ 100% ಕಾಟನ್. ಸಿಂಕ್ ಆಗೋದು, ಕಲರ್ ಶೇಡ್ ಆಗೋದು ಏನು ಪ್ರಾಬ್ಲಮ್ಸ್ ಬರೋಲ್ಲ. 695 ರೂಪೀಸ್ ನಾವು ಮಾರೋದು ಇವಾಗ. 695 ರೂಪೀಸು ಕಿಂಗ್ ಸೈಜು. 1999 ರೂಪಾಯಿ ಅಂದರೆ ಎಷ್ಟು ಹೋಲ್ಸೇಲ್ ಅಂದ್ರೂ 900-995 ರೂಪಾಯಿ ಹೋಲ್ಸೇಲ್ ರೇಟ್ ಇರುತ್ತೆ. ಅಂದರೆ 100 ಪೀಸ್ ತಗೊಂಡವರಿಗೆ. ಒಂದು ಪೀಸ್ ರೀಟೇಲ್ ತಗೊಳ್ಳೋದಾದರೆ 1595 ಮಿನಿಮಮ್ ಮಾರ್ತಾರೆ. ಅಂದರೆ ಇವಾಗ ಬಾಂಬೆ ಡೈಯಿಂಗು ಅಂತ ಹೇಳ್ಕೊಂಡು ಲೋಕಲಲ್ಲಿ ರೋಡಲ್ಲೆಲ್ಲ ತೊಗೊಂಡು ಬರ್ತಾರೆ. ಅದು ಕಂಪ್ನಿದಿರಲ್ಲ, ಅದು ಮಿಕ್ಸ್ಡ್ ಮೆಟೀರಿಯಲ್ ಇರುತ್ತೆ. ಇವಾಗ ಪ್ರಾಪರ್ ನೀವು ಕಂಪ್ನಿಯಲ್ಲಿ ತೊಗೊಂಡಾಗಲೇ ಅದರದ್ದು ಒರಿಜಿನಾಲಿಟಿ ಗೊತ್ತಾಗೋದು. ಇದನ್ನು ನೀವು ತೊಗೊಂಡೋಗ್ಬಿಟ್ಟು ಕಾಟನ್ ಅಲ್ಲ ಅಂತ ಅನಿಸಿದರೆ ಅವತ್ತೇ ವಾಪಸ್ ತೊಗೊಂಡು ಬನ್ನಿ. ಮಿಕ್ಸ್ಡ್ ಮೆಟೀರಿಯಲ್ ಇಲ್ಲ, ಗ್ಲಾಸ್ ಕಾಟನ್ ಇಲ್ಲ, 100% ಕಾಟನ್ ಇರುತ್ತೆ. ಕಾಟನ್ನು. ಆಮೇಲೆ ಸ್ಟಿಚಿಂಗ್ ಕ್ವಾಲಿಟಿ ನೋಡಬೇಕು. 100% ಇದು ಕಾಟನ್ ಅಲ್ಲ ಅಂತ ಪ್ರೂವ್ ಮಾಡಿದರೆ ನೆಕ್ಸ್ಟ್ 5 ಬೆಡ್ ಸ್ಪ್ರೆಡ್ ಫ್ರೀ ಕೊಡ್ತೀನಿ ನಾನು. ಇವಾಗ ನೋಡ್ತೀರಿ ಕಾಟನ್ ಅಂತ ನೀವು ಪ್ರೂವ್ ಮಾಡಿದ್ರೆ ಈ ಬೆಡ್ ಸ್ಪ್ರೆಡ್ ಬಂದು ನಿಮಗೆ 5 ಫ್ರೀ. ಅದರಲ್ಲಿ ಕಲರ್ಸು ನೋಡಿ, ಡಿಸೈನ್ ಇದು ನಿಮಗೆ ಎಕ್ಸ್ಪೋರ್ಟ್ ಇದ್ದಂದರೆ ಅಫಿಷಿಯಲ್ ಲುಕ್ಸು. ನಿಮಗೆ ತುಂಬ ಈ ನಾರ್ಮಲ್ ಹ್ಯಾಂಡ್ಲೂಮ್ ಮಾಡೆಲ್ಸ್ ಎಲ್ಲ ಜಾತ್ರೆ ಕಲರ್ಸ್ ಬರುತ್ತೆ ಸ್ವಲ್ಪ. ಇದೆಲ್ಲ ಡೀಸೆಂಟ್ ಲುಕ್. ಇದೆಲ್ಲ ಬೆಡ್ ಮೇಲೆ ಹೋದ್ಮೇಲೆ ಇದರ ಲುಕ್ ನಿಮಗೆ ಗೊತ್ತಾಗೋದು. ನಾರ್ಮಲು ಹಿಂಗೆ ನೋಡೋದಕ್ಕೂ ಫುಲ್ ಅಫಿಷಿಯಲ್. ಒಂದು ಬೆಡ್ ಮೇಲೆ ಹಾಸಿದ ಕೂಡಲೇ ಆ ಬೆಡ್ ಸ್ಪ್ರೆಡ್ ನೋಡಿದ ಕೂಡಲೇ ನಿದ್ದೆ ಬಂದುಬಿಡ್ಬೇಕು.
ಆ ಥರ ಕಲರ್ಸ್ ಇರಬೇಕು ಬೆಡ್ ಸ್ಪ್ರೆಡ್. ತುಂಬ ಓವರ್ ಕಲರ್ಸು ಓವರ್ ಡಿಸೈನ್ಸ್ ಇದ್ದರೆ ಆ ಮೈಂಡು ಫ್ರೆಶ್ನೆಸ್ಸೇ ಹೊರಟೋಗ್ಬಿಡುತ್ತೆ ಬೆಡ್ ನೋಡಿದಾಗ. ನಿಮಗೆ ಕೂಲ್ ಕಲರ್ಸ್ ಇರಬೇಕು ಈ ಥರ. ಇದು ಕಲರ್ಸು ನಿಮಗೆ ನೋಡಿ, ಇದು ಅದೇ ಇಲ್ಲೂ ಇದೆ ವೆರೈಟೀಸು. ಇನ್ನು ಎಕ್ಸ್ಟ್ರಾ ಕಿಂಗು ಇದೆಲ್ಲ ಕಲರ್ಸು ನಿಮಗೆ 100 ಕಲರ್ ಮೇಲೆ ಸಿಗುತ್ತೆ ಒಂದೊಂದು ಐಟಮಲ್ಲಿ. ಇದೊಂದು ಮಾಡೆಲ್ ಇದೆ ನೋಡಿ, ರಿವರು ಬಂದು 2499 ರುಪೀಸ್ ಇದು MRP. ಇದು ಏನಂದರೆ 108x108 ಅಂದರೆ 9 ಫೀಟಿಗೆ 9 ಫೀಟು ಎಕ್ಸ್ಟ್ರಾ ಕಿಂಗು ಬೆಡ್ ಸ್ಪ್ರೆಡ್ ಅಂತ. ಎಕ್ಸ್ಟ್ರಾ ಕಿಂಗು ತುಂಬ ದೊಡ್ಡದು ಬೆಡ್ ಸ್ಪ್ರೆಡ್ ಬೇಕು ಅಂದರೆ ಇದು ಇವಾಗ 2499 ರೂಪಾಯಿದು 1495 ರೂಪಾಯಿಗೆ ಬರುತ್ತೆ ಬೆಡ್ ಸ್ಪ್ರೆಡ್. 2 ಪಿಲ್ಲೋ ಕವರು, ಒಂದು ಬೆಡ್ ಸ್ಪ್ರೆಡ್. ಇದು ಒರಿಜಿನಲ್ ಕಾಟನ್ನೇ, ತಿಕ್ ಬರುತ್ತೆ, ತಿಕ್ ಕಾಟನ್, ಫುಲ್ಲು ಸ್ಟ್ಯಾಂಡರ್ಡ್ ಬರುತ್ತೆ ಕ್ವಾಲಿಟಿ. ಕಲರ್ಸು ಇದೆ, ಕಲರ್ 60ರಿಂದ 70 ಕಲರ್ಸ್ ಬರುತ್ತೆ. ಹೋಲ್ಸೇಲ್ ರೇಟ್ ಅಂದರೆ ಇಂಡಿಯನ್ ಹೋಲ್ಸೇಲ್ ರೇಟು, ಔಟ್ ಆಫ್ ಇದು ಹೋಲ್ಸೇಲ್ ರೇಟ್ ಕೊಡಲ್ಲ. ಇವಾಗ ಔಟ್ ಆಫ್ ಹೋಲ್ಸೇಲ್ ರೇಟ್ ಅಂದರೆ ನಿಮಗೆ ಈ MRP ಇರೋಲ್ಲ, ಅದು ಇನ್ನೂ ಡಬಲ್, ಯಾಕಂದರೆ ಡಾಲರ್ ಲೆಕ್ಕದಲ್ಲಿ ಹೋಗೋದಲ್ವ ಅಲ್ಲಿಗೆ, ಅದರಿಂದ ಅವರಿಗೆ ವರ್ಕೌಟ್ಗಳಾಗುತ್ತೆ. ಈ ಬಟ್ಟೆ ಇದೆಯಲ್ಲ, ನೀವು ರೇಟ್ ನೋಡೋದಕ್ಕಿಂತ ಬಟ್ಟೆ ನೋಡಿ ಅಷ್ಟೇ. ಒಂದ್ಸಲ ಬಂದು ನೀವು ಬಟ್ಟೆ ನೋಡಿದಾಗ ನಿಮಗೆ ಆ ರೇಟ್ ಅನ್ನೋದು ಇದೆಯಲ್ಲ ಮರ್ತೇ ಹೋಗ್ಬಿಡುತ್ತೆ, ಅಷ್ಟು ಕ್ವಾಲಿಟಿ ಬರುತ್ತೆ ಕ್ಲಾತ್. ಪ್ರಿಂಟು, ಡಿಸೈನ್ಸು, ಮಿಕ್ಸ್ ಆ್ಯಂಡ್ ಮ್ಯಾಚು. ಒಂದು ಬಟ್ಟೆ ಮುಟ್ಬಿಟ್ಟು ನೋಡಿ, ಸೈಜ್ ನೋಡಿಬಿಟ್ರೆ ನಿಮಗೆ ಕಂಫರ್ಟೇಬಲ್ ಫೀಲ್ ಬರುತ್ತೆ 100%. ಒಂದು ದಾರನು ಮಿಕ್ಸ್ ಇರೋದು ಮಾರಲ್ಲ ನಾವು ಕಾಟನ್ ಅಂತ ಹೇಳ್ಬಿಟ್ಟು. ಇವಾಗ ಕಾಟನ್ ಅಂತ ಹೇಳ್ಬಿಟ್ಟು ಗ್ಲಾಸ್ ಕಾಟನ್ ಮಾರಿದರೆ ಅದು ಬೆಲೆ ಇರಲ್ಲ ನಮಗೆ. ಇವಾಗ ಇಷ್ಟು ವರ್ಷ ವ್ಯಾಪಾರ ಮಾಡಿಬಿಟ್ಟು ಕಸ್ಟಮರಿಗೆ ಮೇಯ್ನ್ ಏನು ಗೊತ್ತಾ, ಗ್ರಾಹಕರ ತೃಪ್ತಿಯೇ ನಮ್ಮ ಗುರಿ ಅಂತ ನಮ್ಮ ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದೀವಿ. ಯಾಕಂದರೆ ಬಂದವರು ಕಂಫರ್ಟೇಬಲ್ ಆಗಿ ಇಲ್ಲಿಂದ ಹೋಗಬೇಕು, ನಗ್ನಗ್ತಾ ಹೋಗಬೇಕು, ನೆಕ್ಸ್ಟ್ ಬಂದಾಗ ನಗ್ನಗ್ತಾನೆ ಬರಬೇಕು ಅಂಗಡಿ ಒಳಗಡೆ. ಅದೇ ಕಂಫರ್ಟೇಬಲ್ ಫೀಲ್ ಕೊಡಬೇಕು ಯಾರೇ ಇದ್ರೂ ಅಷ್ಟೇ. ಬರೇ ದುಡ್ಡಿನ ಹಿಂದೆನೂ ಹೋಗೋಕ್ಕಾಗಲ್ಲ. ಕ್ವಾಲಿಟಿ ಇದ್ದಿದ್ದು ಕೊಟ್ಟಿದ್ದೀವ, 5 ರೂಪಾಯಿ ಜಾಸ್ತಿ ತೊಗೊಂಡ್ರು ಪ್ರಾಬ್ಲಮ್ ಇಲ್ಲ. ಕ್ವಾಲಿಟಿ ಇಲ್ಲದು ಕೊಟ್ಬಿಟ್ಟು 10 ರೂಪಾಯಿ ನಾನು ಕಮ್ಮಿ ತೊಗೊಂಡ್ರು ಕಸ್ಟಮರ್ ಯೂಸ್ ಮಾಡ್ತಾ ದಿನ ಬೈಕೊಳ್ತಾರೆ. ದಿನ ಬೈಕೊಳ್ಳೋದಕ್ಕಿಂತ ನೀವು ರೇಟ್ ಕೊಡುವಾಗ ಒಂದ್ಸಲ ಬೈಕೊಂಡ್ರು ಪರವಾಗಿಲ್ಲ, ನೀವು ಐಟಮ್ ಯೂಸ್ ಮಾಡುವಾಗ ನೆನೆಸ್ಕೊಳ್ಬೇಕು ಅಂಗಡಿನ. ಆ ಥರ ಗ್ಯಾರಂಟಿ ಕೊಡ್ತೀನಿ ನಾನು. ಅಂದರೆ ನೀವು ಹೆಂಗೆ ಅನಿಸುತ್ತೆ ಫೀಲು ಅಂದರೆ, ನಿಮಗೆ ಇದನ್ನು ಒಂದು 5-6 ವರ್ಷ ಯೂಸ್ ಮಾಡ್ತೀರಾ, ಯಾವ ಐಟಮೇ ಇರಲಿ, ಇದು ಅಂತಲ್ಲ, ಮ್ಯಾಟು ಪ್ರತಿಯೊಂದು ಯಾವ ಐಟಮೇ ಇರಲಿ, ನೀವು ಅದು ಯೂಸ್ ಮಾಡ್ತಾ ಇರುವಾಗ ನಿಮಗೆ ಅನಿಸ್ಬೇಕು ನಾನು ಕೊಟ್ಟಿರೋ ರೇಟ್ ಕಮ್ಮಿ ಆಗಿದೆ, ಇನ್ನೊಂದು 100 ರೂಪಾಯಿ ನೆಕ್ಸ್ಟ್ ಹೋದಾಗ ಅವನಿಗೆ ಎಕ್ಸ್ಟ್ರಾ ಕೊಟ್ಬಿಡ್ಬೇಡಿ, ಪಾಪ ಬಡವ ಚೆನ್ನಾಗಿರಲಿ ಅಂತ ಅನಿಸ್ಬೇಕು ಅವರಿಗೆ. ಅದೇ ಇನ್ನು ಬೆಡ್ ಸ್ಪ್ರೆಡು ಇವಾಗ ಹೊಸ ಮಾಡೆಲ್ ಬರುತ್ತೆ. ಇದು ಬಂದು ಮಿಕ್ಸ್ ಆ್ಯಂಡ್ ಮ್ಯಾಚು ಅಂತ. ಪಿಲ್ಲೋ ಕವರ್ ಈ ಥರ ಕಲರ್ಸ್ ಇದ್ದರೆ, ಪ್ರಿಂಟು ಇವಾಗ ಬೆಡ್ ಸ್ಪ್ರೆಡ್ ಈ ಪ್ರಿಂಟ್ ಇದ್ದರೆ, ಪಿಲ್ಲೋ ಕವರ್ ಈ ಥರ ಪ್ರಿಂಟು, ಮಿಕ್ಸ್ ಆ್ಯಂಡ್ ಮ್ಯಾಚು. ಇದು ಕಾಟನ್ನು, ಪ್ಯೂರ್ ಕಾಟನ್, ಥಿಕ್ ಕಾಟನ್ನು. ನಿಮಗೆ ಇದು 995 ಬೀಳುತ್ತೆ. ಇದು ಬಂದು ಇದರದ್ದು MRP ಬಂದು 3999. ಇದು ಈ ಥರ ಬಾಕ್ಸಲ್ಲಿ ಬರೋದು, ನಮಗೆ ಸ್ಪೇಸ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಈ ಥರ ಕವರಲ್ಲಿ ಹಾಕಿರೋದು ನಾನು. ಯಾಕಂದರೆ ಈ ಥರ ಬಾಕ್ಸ್ ಇಟ್ಬಿಟ್ರೆ 10 ಬಾಕ್ಸ್ ಇಟ್ಟಾಗ ಇಲ್ಲಿ ಫುಲ್ ಆಗಿಬಿಡುತ್ತೆ. ನನ್ನ ಹತ್ರ ಇದು 200-300 ಪೀಸಸ್ ಇದ್ದಾಗ ನಾವು ಅದನ್ನು ಆ ಥರ ಪ್ಲೇಸಿಗೆ ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ಈ ಥರ ಇದರಲ್ಲಿ ಹಾಕಿರ್ತೀವಿ ಅಷ್ಟೇ. ಕಲರ್ಸು ಬೇಕಾದಷ್ಟಿದೆ ಇದರಲ್ಲಿ. ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲೂ ಇವಾಗ ಹೈಯೆಸ್ಟ್ ನಡೀತಿರೋದಿದೆ ಮಿಕ್ಸ್ ಆ್ಯಂಡ್ ಮ್ಯಾಚು. ಬೆಡ್ ಸ್ಪ್ರೆಡ್ ಈ ಥರ ಕಲರ್ ಬಂದರೆ, ಪಿಲ್ಲೋ ಕವರ್ ಈ ಥರ ಅಂದರೆ ಪಿಲ್ಲೋ ಕವರಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚು. ಇದು ಬೆಡ್ ಸ್ಪ್ರೆಡ್ ಕಲರು, ಇದು ಪಿಲ್ಲೋ ಕವರ್ ಕಲರು. ನೋಡಿ, ಲೈಟ್ ಕಲರ್ ಪಿಲ್ಲೋ ಕವರ್ ಬರುತ್ತೆ, ಡಾರ್ಕ್ ಕಲರ್ ಬೆಡ್ ಸ್ಪ್ರೆಡ್ ಬರುತ್ತೆ. ಇದು ಲುಕ್ಕು ಚೆನ್ನಾಗಿರುತ್ತೆ. ಇವಾಗ ಟ್ರೆಂಡ್ ಅದು, ಇವಾಗ ಜಾಸ್ತಿ ಮೂಮೆಂಟ್ ಇದೆ ಅದು. ದಿನಕ್ಕೊಂದು 7ರಿಂದ 8 ಕಸ್ಟಮರ್ ಮಿನಿಮಮ್ ಬರೀ ಬೆಡ್ ಸ್ಪ್ರೆಡ್ಗೆ ಅಂತಲೇ ಬರ್ತಾರೆ ನಮ್ಮ ಹತ್ರ. ಇವಾಗ ಸಂಡೇ ಅಂತೂ ಹೈಯೆಸ್ಟ್ ಮೂಮೆಂಟ್ ಇರುತ್ತೆ. ಇದರಲ್ಲೂ ಒಂದು 20ರಿಂದ 25 ಕಲರ್ ಇದೆ. ಇದೆಲ್ಲ ಇನ್ನೂ ನಾವು ಇಲ್ಲಿ ಸ್ವಲ್ಪ ಪೀಸು ಒಂದು 50 ಪೀಸ್ ಇಲ್ಲಿ ಇಟ್ಟಿರ್ತೀವಿ. ಇನ್ನು ಒಳಗಡೆ ನಮ್ದು ಗೋಡನ್ ಥರ ಇದೆ, ಅದರಲ್ಲಿ ಎಲ್ಲ ಸ್ಟಾಕ್ ಇಟ್ಟಿರ್ತೀವಿ. ಬೆಡ್ ಸ್ಪ್ರೆಡ್ಡು, ಕರ್ಟನ್ಸು, ಸೋಫಾ ಸೆಟ್ಟು, ದಿವಾನ್ ಸೆಟ್ಟು. ಇವಾಗ ಕೋಲ್ಡ್ ಸೀಸನ್ ಬಂದರೆ ಬ್ಲ್ಯಾಂಕೆಟ್ ಬರುತ್ತೆ. ಬ್ಲ್ಯಾಂಕೆಟಲ್ಲೂ AC ಬ್ಲ್ಯಾಂಕೆಟ್ ಅಂತ ಬರುತ್ತೆ ಒಂದು, ಇದೆಯಲ್ಲ 6,500ರಿಂದ 7,000 ರೂಪಾಯಿ ನಿಮಗೆ ಫ್ರೆಶ್ ಪೀಸಸ್ಸು. ಮೇಯ್ನ್ ಏನಂದರೆ ಯಾವ ಬ್ಲ್ಯಾಂಕೆಟಲ್ಲೂ ನಿಮಗೆ ಕ್ವಾಲಿಟಿ ಸರ್ಟಿಫಿಕೇಟ್ ಬರುತ್ತಾ ಅಂತ ನೋಡಿ. ಕ್ವಾಲಿಟಿ ಸರ್ಟಿಫಿಕೇಟ್ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ಮಾತ್ರ ಬರೋದು. ಮತ್ತೊಂದು ಏನಂದರೆ ಕಂಟ್ರೋಲ್ ಟೆಂಪರೇಚರ್ ಅಂದರೆ ನಿಮಗೆ 365 ದಿನನೂ ಕಂಫರ್ಟೇಬಲ್ ಫೀಲ್ ಕೊಡುತ್ತೆ. AC ಬೇಡ, ಫ್ಯಾನ್ ಬೇಡ, ಆರಾಮಾಗಿ ಬ್ಲ್ಯಾಂಕೆಟ್ ಒಂದು ಇದ್ರೆ ಸಾಕು ನಿಮಗೆ. ಇದು 1695 ಆಗುತ್ತೆ ಕಿಂಗ್ ಸೈಜು.
ಫ್ರೆಶ್ ಪೀಸ್ ಆದರೆ ಹೊರಗಡೆ ಫ್ರೆಸ್ಸು ಇದು ಒಂದು 7,000 to 7,500 ರೂಪಾಯಿ. ಇದು ನಾರ್ಮಲ್ ಇದರಲ್ಲಿ ಸಿಗೋದೇ ಇಲ್ಲ, ಹ್ಯಾಂಡ್ಲೂಮ್ಗಳಲ್ಲಂತೂ ಯಾರು ಮಾರೋಕ್ಕೆ ಹೋಗಲ್ಲ. ಇದು ಆರಾಮಾಗಿ ಹೊತ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಮಾತ್ರ. ಅಂದರೆ ಇದು ನಂಗೇನೆ ಇದೆಯಲ್ಲ ರಿಜೆಕ್ಟ್ ಆಗಿದ್ದು ನಮಗೇನೆ ಬರೋದು. ವರ್ಷಕ್ಕೆ ಒಂದು 40 to 50 ಪೀಸಸ್ ರಿಜೆಕ್ಟಲ್ಲಿ ಸಿಗೋದು ಇದು. ಸೂಪರ್ ಆಗಿದೆ ಸರ್ ಇದು ಕ್ಲಾತ್. ಇವಾಗ ನನ್ನ ಹತ್ರ ಇಲ್ಲಿ ಇರೋದು ಒಂದೇ ಒಂದು ಸ್ಟಾಕ್, ಇನ್ನೇನೋ ಗೋಡನಲ್ಲಿ ಒಂದು 12 ಪೀಸ್ ಇದೆ ಅಷ್ಟೇ, ಮುಗೀತದು. ಅದ್ರ ಈ ಸ್ಟಾಕೇ ಮುಗಿಯುತ್ತೆ. ಆಮೇಲೆ ಕ್ವಿಲ್ಟ್ಗಳು ಬರುತ್ತೆ, ಸಿಗ್ನೇಚರ್ ಇದ್ದು ಓಕೆ, ಈ ಥರ ಕ್ವಿಲ್ಟ್ಗಳೆಲ್ಲ ಇದೆ. ಇದೆಲ್ಲ ಫ್ರೀ ಆಗುತ್ತೆ ಸರ್. ಪ್ರೈಸು ನೋಡಿ, ಇದು 1995 ರೂಪೀಸು. ಒಂದು ಬೆಡ್ ಸ್ಪ್ರೆಡ್ಡು, ಒಂದು ಹೊದ್ಕೊಳ್ಳೋ ಕ್ವಿಲ್ಟು ಕಿಂಗ್ ಸೈಜು, 2 ಪಿಲ್ಲೋ ಕವರು. ಇದರಲ್ಲಿ ಇನ್ನೂ ಸ್ಟ್ಯಾಂಡರ್ಡು ಬರುತ್ತೆ, ಸಿಗ್ನೇಚರ್ ಇದೆಲ್ಲ ಬರುತ್ತೆ. 19-20 ಸಾವಿರ ರೂಪಾಯಿ ಹೊರಗಡೆ ಇರೋದು ನಮ್ಮ ಹತ್ರ 2,995 ರೂಪಾಯಿಗೆ ಬರುತ್ತೆ. ಓಕೆ, ಇದೆರಡು ಸೇರ್ ಎಷ್ಟಾಗುತ್ತೆ ಸರ್? ಇದು 1,995. ಬರೀ ಬೆಡ್ ಸ್ಪ್ರೆಡ್ಡೇ 1,699 ರೂಪಾಯಿ ಇದು MRP. ನಿಮಗೆ ಕ್ವಿಲ್ಟು ಬೆಡ್ ಸ್ಪ್ರೆಡ್ 2 ಸೇರಿದರೆ ಕಮ್ಮಿ ಅಂದರೆ ಒಂದು 7,000 to 7,500 ರೂಪಾಯಿ ಮಿನಿಮಮ್ ಹೋಲ್ಸೇಲ್ ರೇಟ್ ಇರುತ್ತೆ. ಹಾಂ, ಹೋಲ್ಸೇಲಲ್ಲಿ ನೀವು 100 ಪೀಸ್ ತಗೊಳ್ತೀರಾ ಅಂದರೆ ಆ ರೇಟ್ ಇರುತ್ತೆ. ನಮ್ಮದು ಲಾಟ್ ರಿಜೆಕ್ಟ್ ಅಂತ 1,995 ರೂಪೀಸು. ಇದರಲ್ಲಿ ಇನ್ನೂ ಸಿಗ್ನೇಚರ್ ಇದ್ದು ಇದೆ, ಟ್ರಾನ್ಸ್ಪೋರ್ಟಲ್ಲಿ ಇದೆ, ನಾಳೆ ನಾಡಿದ್ರಲ್ಲಿ ಬರುತ್ತೆ. ಅದು ಬಂದು 2,995. ಅದು 16,000 to 17,500 ರೂಪಾಯಿ ಇದೆ ಫ್ರೆಶ್ ಪೀಸಸ್. ಒಂದೊಂದು ಪೀಸಿಗೆ ಫ್ರೆಶ್ ಪೀಸಸ್ ಆ ರೇಟ್ ಇದೆ. ಇದರಲ್ಲಿ ಹೆಚ್ಚಿನದ್ರಲ್ಲಿ ಎಲ್ಲ MRP ಬರುತ್ತೆ. MRPಯನ್ನೆಲ್ಲ ನಮ್ಮ ಆಮೇಲೆ ಕಂಪ್ನಿ ಹೆಸರನ್ನೆಲ್ಲ ನಾವು ಇಡುವಂಗಿಲ್ಲ. ಕೆಲವೊಂದಾದ್ರೆ ಇವಾಗ ಈ ಕಂಪ್ನಿಗಳೆಲ್ಲ ಈ ವಂಡರ್ಸ್ ಎಲ್ಲ ಇದು ಇಲ್ಲಿ ಲೋಕಲಲ್ಲಿ ಯಾರು ಮಾರ್ತಾ ಇಲ್ಲ, ಇಂಡಿಯಾದಲ್ಲಿ ಎಲ್ಲ ಎಕ್ಸ್ಪೋರ್ಟ್ ಆಗೋದು. ಕೆಲವೊಂದೊಂದು ಐಟಮ್ಸು ಲೋಕಲಲ್ಲಿ ಸಿಗುತ್ತೆ, ಅಂದರೆ ಕೆಲವು ಸ್ಟ್ಯಾಂಡರ್ಡು ಮಾಲ್ಗಳಲ್ಲಿ ಸಿಗುತ್ತೆ. ಅಲ್ಲಿ ನಿಮಗೆ ನೋಡಿದಾಗ ನಮ್ಮ ಹತ್ರ ಸೇಮ್ ಇದ್ದರೆ ಅವ್ರದ್ದು ಇವಾಗ ಅದೇ ಆ ಕಂಪ್ನಿ ಎಲ್ಲ ಮಾರಬೇಕು ಅಂದರೆ ಅದಕ್ಕೆ ಅವ್ರದ್ದು ಕಂಪ್ನಿದು ಲೈಸೆನ್ಸ್ ಎಲ್ಲ ಬೇಕಾಗುತ್ತೆ. ನಾವು ರಿಜೆಕ್ಟನ್ನು ಅಷ್ಟೇ ಮಾರ್ಬೋದು ಹೊರತು ಅದು ಲೇಬಲ್ ಕಟ್ ಮಾಡಿಯೇ ಮಾರಬೇಕು. ಕೆಲವೊಂದೊಂದು ಉಲ್ದ ಅಂದರೆ ಅವರು ಫ್ಯಾಕ್ಟ್ರಿ ಅವ್ರು ಕೊಡುವಾಗನೇ ನಮಗೆ ಕಟ್ ಮಾಡಿ ಕೊಡ್ತಾರೆ. ಇವಾಗ ಇಂಡಿಯಾದಲ್ಲಿ ಯಾವುದು ಸೇಲಿಂಗ್ ಇದೆಯಾ ಅದು ಹೆಚ್ಚಿದೆಲ್ಲ. ಇವಾಗ ಮ್ಯಾಟ್ರಲ್ಲಿ ಯಾವುದ್ರಲ್ಲೂ ಲೇಬಲ್ ಬರೋಲ್ಲ, ಎಲ್ಲ ಅಪ್ಪಿತಪ್ಪಿ ಒಂದೊಂದರಲ್ಲಿ ಇವಾಗ ವಾಷಿಂಗು ಹೆಂಗೆ ಮಾಡಬೇಕು ಆ ಥರದ್ದು ಬರುತ್ತೆ ಹೊರತು ನೀವು ಕಂಪ್ನಿ ಹೆಸರುಗಳು ತುಂಬ ಕಮ್ಮಿ ಬರೋದು. ಇಲ್ಲ, ಕಾರ್ಪೆಟ್ಸು, ಮ್ಯಾಟ್ಸು, ಪ್ರತಿಯೊಂದು ಐಟಮು ಇನ್ನು ಡಬಲ್ ಇದು ಇಲ್ಲಿ ಇವಾಗ ತೋರ್ಸೋಕ್ಕಷ್ಟೇ ಕಸ್ಟಮರಿಗೆ. ಇನ್ನೂ ಬಂದು ನೋಡ್ತಾರೆ ಅಂದರೆ ಇಲ್ಲೆಲ್ಲ ಇದೆ ನೋಡಿ. ಇದೆಲ್ಲ ಮ್ಯಾಟ್ಗಳಲ್ಲಿ ಇದು ಚಿಲ್ಡ್ರನ್ಸ್ ರೂಮ್ಗಳಿಗೆ ಹಾಕ್ತೀರಾ ಅಂದರೆ ಈ ಥರ ಕಾರ್ಪೆಟ್ಸು ಇದೆ. ಮಕ್ಕಳಿಗೆ ಅಂತಲೇ ಇದು ಸ್ಪೆಷಲ್ ಆಗಿ ಮಕ್ಕಳ ರೂಮಲ್ಲೆಲ್ಲ ಹಾಕ್ತೀರಾ, ಓದೋ ಕೂತ್ಕೊಳ್ಸೋಕ್ಕೆ ಈ ಥರ ಹಾಲಲ್ಲಿ ಒಂದು ಹಾಕ್ಬಿಟ್ಟು ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಗ್ರಿಪ್ಪರ್ ಇದು ಬೇಸು, ಜಾರೋದು ಇಲ್ಲ. ಹಾಂ, ವಾಟರ್ ಅಬ್ಸರ್ವಿಂಗ್ಗೆ ಎಲ್ಲ ಅಬ್ಸರ್ವ್ ಇರೋದು. ಆಮೇಲೆ ಕಾಟನ್ ದರಿಗಳು ಬರುತ್ತೆ. ಇನ್ನು ಲಾಟ್ ಕರ್ಟನ್ಸ್ಗಳು ಬರುತ್ತೆ. ಇದು ಎಕ್ಸ್ಪೋರ್ಟ್ ಲಾಟ್ ರಿಜೆಕ್ಟು, ಇದೆಲ್ಲ ಲಾಟು. ನಿಮಗೆ ಇದೆಲ್ಲ ಡೋರ್ ಬರುತ್ತೆ, ಡೋರ್ ಕರ್ಟನ್ಸು, ವಿಂಡೋ ಕರ್ಟನ್ಸು ಮಿಕ್ಸ್ಡ್ ಬರುತ್ತೆ. ಇದೆಲ್ಲ ಪೀಸು ಇವಾಗ ಒಂದೊಂದು ಸಲ ಒಂದೊಂದು ರೇಟ್ ಇರುತ್ತೆ. ಇವಾಗ 200 ರೂಪಾಯಿ ಯಾವುದೇ ತಗೊಳ್ಬೋದು. ವಿಂಡೋ ಡೋರು ಈ ಒಂದು ಪೀಸ್ 200 ರೂಪಾಯಿ. ಅದು ಲಾಟಲ್ಲಿ, ಇದು ಲಾಟಲ್ಲಿ ಸಿಗೋದೆಲ್ಲ ಲಾಟಲ್ಲೇ ಮಾರ್ತೀವಿ ನಾವು. ಇವಾಗ ಇದು ಟ್ರಾನ್ಸ್ಪರೆಂಟ್ ಇದೆಯಲ್ಲ, ನೀವು ಹೋಲ್ಸೇಲ್ ಶಾಪ್ಗಳಿಗೆ ಹೋಗಿ 585 ರೂಪಾಯಿ ಮಿನಿಮಮ್ ಇರುತ್ತೆ. ಬಟ್ ನನ್ನ ಹತ್ರ ಇದು ಇವಾಗ ಬರೀ 200 ರೂಪಾಯಿಗೆ ನಾನು ಯಾಕೆ ಮಾರ್ತಿದ್ದೀನಿ ಅಂದರೆ ನನ್ನ ಹತ್ರ ಸ್ಟಾಕ್ ಇರೋದು 2, 3, 4 ಇರುತ್ತೆ. ಇದೆಲ್ಲ ಲಾಟ್ರಲ್ಲಿ ಬರೋದು ಅದು, ಆದ್ದರಿಂದ. ಆಮೇಲೆ ಹಾಂ, ಪಿಲ್ಲೋ, ಕುಷನ್ನು, ಬೋಸ್ಟರು, ಸೋಫಾ ಸೆಟ್ಟು, ಇದು ನಿಮಗೆ ಸೋಫಾ ಸೆಟ್ ಇದ್ದು ಕವರ್ಸು, ಆಮೇಲೆ ವಾಷೆಬಲ್ ಬೆಡ್ಗಳು ಬರುತ್ತೆ. ಇದೆಲ್ಲ ವಾಷೆಬಲ್ ಬೆಡ್ಡು. ಇದು ರೆಕ್ರಾನ್ ಫಿಲ್ಲಿಂಗ್ ಇರುತ್ತೆ, ವಾಷೇಬಲು ಇರುತ್ತೆ, ಕೂಲ್ ಆ್ಯಂಡ್ ಕಂಫರ್ಟೇಬಲು. ಆಮೇಲೆ ಇವಾಗ ಯಾರಾದರೂ ಗೆಸ್ಟ್ ಎಲ್ಲ ಬಂದರು ಹಾಸ್ಕೊಡೋಕೆ ಚೆನ್ನಾಗಿರುತ್ತೆ ಬೆಡ್ಡು. ಹೀಟ್ ಇರಲ್ಲ, ಕೂಲ್ ಆ್ಯಂಡ್ ಕಂಫರ್ಟೇಬಲ್, ಎಲ್ಲ ವೆದರಲ್ಲೂ ಕಂಫರ್ಟೇಬಲ್. ಇದರಲ್ಲಿ ಸೈಜ್ ವೈಸ್ ಬರುತ್ತೆ, 3x6, 4x6, 5x6.5, 6x6.5. 1,695 ಇಂದ ಸ್ಟಾರ್ಟ್. ಇದು 695. ಇದು ಇವಾಗ ನೋಡಿ, ಸಿಂಗಲ್ಲು MRP ಬಂದು 2,295 ರೂಪಾಯಿ MRP. ಓಕೆ, ಇವಾಗ ಇದು ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರಿಂಗ್. ಇದು ಇಲ್ಲೇ, ಇದು ನಿಮಗೆ ಹೊರಗಡೆ ಎಲ್ಲ MRP ಒಂದು 50 ರೂಪಾಯಿ, 100 ರೂಪಾಯಿ ವ್ಯತ್ಯಾಸದಲ್ಲಿ ಮಾರ್ತಾರೆ. ನಾನು ಡೈರೆಕ್ಟ್ 20% ಡಿಸ್ಕೌಂಟ್ ಮಾಡಿ 1,695 ರೂಪೀಸಿಗೆ ಮಾರ್ತೀವಿ. ಅಂದರೆ ನಾವು ಎಲ್ಲದರಲ್ಲೂ ಡಿಸ್ಕೌಂಟ್, ಇವಾಗ ಅದರಲ್ಲಿ ಡಿಸ್ಕೌಂಟ್ ಇರುವಾಗ ಎಲ್ಲ ಐಟಮಲ್ಲೂ ಡಿಸ್ಕೌಂಟ್ ಇರಬೇಕು ಅಂತ ಅಷ್ಟೇ. ಇವಾಗ ಇಲ್ಲಿ ಇದೆಲ್ಲ ಇದೆಲ್ಲ ಫ್ರೆಶ್ ಪೀಸಸ್, ಇದೇನು ಡ್ಯಾಮೇಜ್ ಪೀಸಸ್ ಅಲ್ಲ, ಪಕ್ಕ ಚೆನ್ನಾಗಿರೋ ಪೀಸಸ್. ಅಂದರೆ ಬರೇ ಮ್ಯಾಟ್ಗಳು, ಕಾರ್ಪೆಟಲ್ಲಿ ಮಾತ್ರ ಒಂದೊಂದು ಸಲ ವರ್ಕೌಟ್ ಆಗಿಲ್ಲ ಅಂದರೆ ಇದು ಕವರ್ ಆಗಿಬಿಡುತ್ತೆ ನಮಗೆ ಬಿಸ್ನೆಸ್ಸಿಗೆ ಅಂತ ಅಷ್ಟೇ. ಇನ್ನು ಕಾಟನ್ ಬೆಡ್ಗಳಿದೆ, ಇನ್ನು ದರಿಗಳು, ಇದೆಲ್ಲ ಎಕ್ಸ್ಪೋ ರಿಜೆಕ್ಟೆಡ್ ಫುಲ್ಲು ದರಿಯಲ್ಲಿ. ಹಾಂ, ಇದೆಲ್ಲ ಕಿಲೋ 300. ಇದೆಲ್ಲ ರಫ್ಯೂಸ್ ಮ್ಯಾಟ್ಗಳು.
ಇದು ನೀವು ಎಷ್ಟು ಬೇಕಾದ್ರೆ ರಫ್ ಯೂಸ್ ಮಾಡಿ ಏನಾಗಲ್ಲ. ಥಿಕ್ನೆಸ್ ಕಮ್ಮಿ ಬೇಕು, ಕೆಲವರು ಡೋರ್ಗಳು ಗ್ಯಾಪ್ ಇರಲ್ಲ ಡೋರ್ ಕೆಳಗಡೆ, ಆ ಥರ ಇರುವಾಗ ಇದನ್ನು ಹಾಕ್ಕೊಳ್ಬೋದು. ಆಮೇಲೆ ಮಳೆಗಾಲದಲ್ಲಿ ಜಾಸ್ತಿ ಇದು ಯೂಸ್ ಮಾಡಬೇಕು, ಓಕೆ ಯಾಕಂದರೆ ಡ್ರೈ ಮಾಡ್ಕೊಳ್ಳೋಕೆ ಈಸಿ ಅಂತ. ಇವಾಗ ಮಳೆಗೆ ನೀವು ದಪ್ಪ ಮ್ಯಾಟ್ಗಳು ಒಣಗಲ್ಲ ಅಂತಾದರೆ ಈ ಥರದೊಂದು, ಇವಾಗ ಆ ಮ್ಯಾಟ್ಗಳು ಇರುವಾಗ ಜೊತೆಯಲ್ಲಿ ಒಂದು 4 ಪೀಸ್ ಈ ಥರದ್ದು ಇಟ್ಕೊಂಡ್ರೆ ನೀವು ಮಳೆ ಬಂದಾಗ ಇದನ್ನು ಯೂಸ್ ಮಾಡ್ಬೋದು. ನೀರು ಅಬ್ಸರ್ವ್ ಆಗಿಬಿಡುತ್ತೆ, ಒಣಗಿಸ್ಕೊಳ್ಳೋಕ್ಕೂ ಈಸಿ, ಬೇಗ ಡ್ರೈ ಆಗಿಬಿಡುತ್ತೆ. ಇದೆಲ್ಲ 300 ಕಿಲೋ. ಪಿಲ್ಲೋಸಲ್ಲಿ ವೆರೈಟಿ ಇದೆ, 120 950 ರೂಪೀಸ್ ತನಕ ವೆರೈಟಿ. ಒಂದು 7ರಿಂದ 8 ವೆರೈಟಿ, ಎಲ್ಲ ಕಂಪ್ನಿ ಐಟಮ್ಗಳೇ, ವಾಷಬಲ್ ಪಿಲ್ಲೋಗಳೇ ಬರುತ್ತೆ ನಮ್ಮ ಹತ್ರ. ಇದು ರಿಲಯನ್ಸ್ ಇದ್ದು ಆರ್ಥೋ ಪಿಲ್ಲೋ. ಇದು ಇವಾಗ ನಿಮಗೆ MRP ಬಂದು 999. ಇವರು ಮಾರ್ಜಿನ್ ಕೊಡೋದೇ ನಮಗೆ 18%. ನಾನು ಇದರಲ್ಲಿ 15% ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಬರೀ 3% ಪ್ರಾಫಿಟು. ಯಾಕಂದರೆ ಅದ್ರ ಜೊತೆಗೆ ಇದು ಒಂದೊಂದು ಹೋದಾಗ 3% ಸಾಕು ನಮಗೆ. ಯಾಕಂದರೆ ನಮ್ಮದು ಮೇನ್ ಬಿಸ್ನೆಸ್ಸು ಮ್ಯಾಟು, ಕಾರ್ಪೆಟ್ಸು, ದರಿ ಇದೆ. ಇದು ಜೊತೆಗೆ ಇಡಬೇಕಾಗುತ್ತೆ. ಇವಾಗ ಒಂದು ಬೆಡ್ ಬೇಕು ಅಂತ ಅಂತಾರೆ, ಪಿಲ್ಲೋ ಬೇಕು ಅಂತ ಅಂತಾರೆ, ಚಾಪೆ ಬೇಕು ಅಂತಾರೆ, ಪ್ರತಿಯೊಂದು ಇಡಲೇಬೇಕಾಗುತ್ತೆ. ಹ್ಯಾಂಡ್ಲಿಮ್ ಇದ್ದು 90% ಐಟಮ್ ರೆಡಿ ಇರುತ್ತೆ ನಮ್ಮ ಹತ್ರ. ಅದೇ ಥರ ಸರ್ ನೆಕ್ಸ್ಟ್ ಇನ್ನು ಅದೇ ಬೆಡ್ಗಳು, ಬಿನ್ಸು, ಬೀನ್ ಬ್ಯಾಗು ಎಲ್ಲ ಕಂಪ್ನಿದು ಇರುತ್ತೆ. ಬೀನ್ ಬ್ಯಾಗು ಅಷ್ಟೇ ಒಳ್ಳೆ ಕ್ವಾಲಿಟಿ ಇರೋದು. ಇದೆಲ್ಲ ಕುಷನ್ಸ್, ಇದೆಲ್ಲ ಮ್ಯಾಟು ಸ್ಟಾಕ್ಗಳು. ಇವಾಗ ಅಲ್ಲಿ ಎಷ್ಟು ಇದೆಯೋ ಅದರ ಡಬಲ್ ಐಟಮ್ಗಳು ಇಲ್ಲೇ ಸೆಟ್ಟಿಂಗ್ ಮಾಡಿರ್ತೀವಿ. ಕರ್ಟನ್ಸು, ಡೋರ್ ಕರ್ಟನ್, ವಿಂಡೋ ಕರ್ಟನ್ ಸಪ್ರೇಟ್ ನಿಮಗೆ ಪೀಸ್ ರೇಟ್ ಇದ್ದು ಇದೆ. ಇದು ಇವಾಗ ಲಾಟ್ ಇದು. ಇನ್ನು ಕರ್ಟನ್ಸು ಇಲ್ಲಿದೆ ನೋಡಿ, ಡಿಸ್ಪ್ಲೇ ಹಾಕಿದ್ದೀವಿ. ಅಂದರೆ ನಿಮಗೆ ರೆಗ್ಯುಲರ್ ಕರ್ಟನ್ಸ್ ಮಾರಲ್ಲ ನಾವು, ಹೋಮ್ ಡೆಕಾರ್ ಫಿನಿಶಿಂಗ್ಸೇ ಬರುತ್ತೆ. ಐರನ್ ಫೋಲ್ಡು ಅಂತ, ಇದೊಂದು ಐರನ್ ಫೋಲ್ಡು ಹೋಮ್ ಡೆಕಾರ್ ಇದ್ದು ಕ್ಲಾತು. ಬ್ಲ್ಯಾಕ್ಔಟು, ಸನ್ಲೈಟ್ ಕವರ್ ಆಗುತ್ತೆ ಮನೆ ಒಳಗಡೆ. ಇವಾಗ ತುಂಬ ಬೆಳಕು ಬರ್ತಾ ಇದೆ, ಆ ಥರ ಇದ್ದರೆ ಈ ಥರ ಕರ್ಟನ್ಸ್ ಹಾಕಿ. ಇದು ಹಾಕಿ ಮಧ್ಯದಲ್ಲೊಂದು ಟ್ರಾನ್ಸ್ಪರೆಂಟ್ ಹಾಕಬೇಕು. ಇವಾಗ ಟ್ರೆಂಡ್ ಇರೋದು ಸಿಂಗಲ್ ಪೈಪು, ಆ ಕಡೆ ಈ ಕಡೆ ಈ ಥರ ಒಂದು ಕರ್ಟನ್ನು. ಇದಕ್ಕೆ ಮ್ಯಾಚಿಂಗ್ ಈ ಥರ ಒಂದು ನೆಟ್ಟೆಡ್ ಕರ್ಟನ್ನು. ಮನೆ ಫುಲ್ಲು ಅಫಿಷಿಯಲ್ ಆಗಿರುತ್ತೆ, ನೋಡಲಿಕ್ಕೂ ಲುಕ್ಕು. ಇದೆಲ್ಲ ನಿಮಗೆ ಹೋಮ್ ಡೆಕಾರ್ ಫಿನಿಶಿಂಗು. ನಿಮಗೆ ಈ ಕ್ಲಾತ್ಗಳು ಅವರೇ ಬಂದು ನಿಮ್ಮ ವಿಂಡೋಗೆ ಸೆಟ್ ಮಾಡಿ ಕೊಡೋದು. ಇದು ಪ್ರಾಪರ್ ಇದು ನಮಗೆ ಲಾಟ್ ರಿಜೆಕ್ಟಲ್ಲಿ ಬರೋದ್ರಿಂದ ಇದನ್ನು ನಾವು ಇವಾಗ ಒಂದೊಂದು ಪೀಸ್ ಲೆಕ್ಕದಲ್ಲಿ ಮಾರ್ತೀವಿ. ಇಲ್ಲಾಂದರೆ ನಿಮಗೆ ಒಂದು ವಿಂಡೋಗೆ 3000-4000 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ವಿಂಡೋಗೆ ಸೈಜಿಗೆ. ನಮ್ದು ಇವಾಗ ಪೀಸ್ ರೇಟ್ 695, 485, 585 ಹಿಂಗೆ ವೆರೈಟೀಸ್ ಬರುತ್ತೆ ಅದರಲ್ಲಿ. ಅಂದರೆ ಇದು ಇದು ಅಂದರೆ ರೆಗ್ಯುಲರ್ ಇದೇ ಐಟಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಇವಾಗ ಒಂದು 100 ಪೀಸ್ ಇವಾಗ ಈ ಸಲ ರಿಜೆಕ್ಟ್ ಆದರೆ ನೆಕ್ಸ್ಟು ಇದೇ ಐಟಮ್ ಇರೋಲ್ಲ. ಕಲರು ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಿ ಯಾವುದು ಕಂಪ್ನಿಯಲ್ಲಿ ರಿಜೆಕ್ಟ್ ಆಗುತ್ತೆ ಅದು ಬರ್ತಾ ಇರುತ್ತೆ ನಮ್ಮ ಹತ್ರ. ಕರ್ಟನ್ಸಲ್ಲಿ ವೆರೈಟೀಸ್ ಇದೆ, ತುಂಬ ಇದೆ ನೋಡಿ. ಇದೆಲ್ಲ ಕರ್ಟನ್ಸಿ, ಇದು ನಾರ್ಮಲ್ ರೇಟ್ ಇದೆ. ಕಲರ್ಸು, ಡಿಸೈನ್ಸು ಎಲ್ಲ ಪ್ರತಿಯೊಂದು ವೆರೈಟೀಸ್ ಇದೆ. ಕರ್ಟನ್ ಎಲ್ಲ ಹೆಂಗೆ ಅಂದರೆ ನೀವು ಬಂದು ನೋಡಿದಾಗಲೇ ಫೀಲ್ ಗೊತ್ತಾಗೋದು ಅಂತ. ಅದೇ ವಿಡಿಯೋದಲ್ಲಿ ನೋಡೋ ಕ್ಲಾತ್ ಫೀಲ್ ಅಂದರೆ ನಿಮಗೆ ಕ್ವಾಲಿಟಿ ಸ್ಟಿಚಿಂಗ್ ಬರುತ್ತೆ. ಯಾವ ರೆಗ್ಯುಲರ್ ಹ್ಯಾಂಡ್ಲೂಮ್ಗಳಲ್ಲಿ ನೋಡಿ ಸ್ಟಿಚಿಂಗ್ ಹೆಂಗಿದೆ, ನಮ್ಮದು ಕ್ವಾಲಿಟಿ ನೋಡಿ ಸ್ಟಿಚಿಂಗ್ ಹೆಂಗಿದೆ. ರಿಂಗ್ಸು ಅಷ್ಟೇ, ರೆಸ್ಟ್ ಹಿಡಿಯೋದು ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಸ್ಟೀಲ್ ರಿಂಗ್ಸ್ ಬರುತ್ತೆ, ಒರಿಜಿನಲ್ ಸ್ಟೀಲು. ಇನ್ನು ಕೆಲವು ಪ್ಲಾಸ್ಟಿಕ್ ರಿಂಗ್ಸು ಬರುತ್ತೆ. ಇದೆಲ್ಲ ಸ್ಟೀಲ್ ಕೋಟಿಂಗ್ ರಿಂಗ್ಸು, ನಿಮಗೆ ವಾಶ್ ಮಾಡುವಾಗ ತೆಕ್ಕೊಂಡು ಹಾಕ್ಕೊಳ್ಳೋ ಹಂಗೆ. ಇದು ಕ್ವಾಲಿಟಿ ನೋಡಿ, ರಿಂಗ್ಸ್ ಕ್ವಾಲಿಟಿ ನಿಮಗೆ ನಾರ್ಮಲ್ ಕ್ವಾಲಿಟಿ ನೋಡಿ, ಇದ್ರದ್ದು ಕ್ವಾಲಿಟಿ ನೋಡಿ. ಮಿಷಿನ್ ವಾಶ್ ಮಾಡಿದಾಗ ಅದನ್ನು ತೆಗೆದುಬಿಟ್ಟು ಹಾಕಿಬಿಟ್ಟು ವಾಪಸ್ ಮಿಷಿನ್ ವಾಶ್ ಮಾಡಿದರೆ ಆಯಿತು. ನೆಕ್ಸ್ಟು ಕಾರ್ಪೆಟ್ಸು, ಮ್ಯಾಟ್ಸು, ಫ್ಯಾನ್ಸಿ ಕಾರ್ಪೆಟ್ಸ್ ಇದೆ. ಈ ಥರ ಫ್ಯಾನ್ಸಿ ಕಾರ್ಪೆಟ್ಸ್, ಅದರಲ್ಲೂ ನಿಮಗೆ ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಒಂದು ಸಲ ಖಾಲಿ ಆದಾಗ ಇನ್ನೊಂದು ಸಲ ಹೊಸದು ಬರ್ತಾ ಇರುತ್ತೆ. ಅದು 5x7, 6x9, 4x6 kg ಲೆಕ್ಕ. ಅದು 300 ರೂಪಾಯಿ kg. ಅದು 300 ರೂಪಾಯಿ kg. ಸರ್ ಫೈನಲಿ ನಮ್ಮ ವ್ಯೂವರ್ಸ್ಗೆ ಇಲ್ಲಿರೋ ಕಂಪ್ಲೀಟ್ ಎಲ್ಲ ತೋರಿಸಿದ್ರಿ. ಇವಾಗ ಅದೇ ಥರ ವ್ಯೂವರ್ಸ್ಗೆ ಏನು ಆಫರ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಇವಾಗ ನೀವು ನಮಗೊಂದು ರೆಸ್ಪೆಕ್ಟ್ ಕೊಟ್ಟು ಇಲ್ಲಿ ಬಂದಿದ್ದೀರಾ, ಅದಕ್ಕೆ ನಿಮಗೊಂದು ರೆಸ್ಪೆಕ್ಟಿಗೋಸ್ಕರ ನಾನು ಹೇಳ್ತಿರೋದು. 10 kg ಡೋರ್ ಮ್ಯಾಟ್ಸು 300 ರೂಪಾಯಿ kg ಇದ್ದಿರಲಿ, 500 ರೂಪಾಯಿ kg ಇದ್ದಿರಲಿ, 10 kg ಡೋರ್ ಮ್ಯಾಟ್ಸ್ ತೊಗೊಂಡವರಿಗೆ ಇವಾಗ ನಿಮ್ಮ ರೀಲ್ಸ್ ನೋಡಿ ಬಂದಿದ್ದೀನಿ ಅಂದರೆ 2 ಆ್ಯಂಟಿ ಸ್ಕಿಡ್ ಮ್ಯಾಟ್ಗಳು ಬಂದವರಿಗೆ 2 ಫ್ರೀ. ಗ್ರಿಪ್ಪರ್ ಮ್ಯಾಟು 500 ರೂಪಾಯಿ kg ಇದ್ದಿದ್ದು, 500 ರೂಪಾಯಿ kg ಇದ್ದು ಇವಾಗ 2 ಪೀಸ್ ಅಂದರೆ ಕಮ್ಮಿ ಅಂದರೂ 300-350 ರೂಪಾಯಿ ಬೀಳುತ್ತೆ. ನಾವು ನಿಮ್ಮ ರೆಸ್ಪೆಕ್ಟಿಗೋಸ್ಕರ ಕೊಡ್ತಾ ಇದ್ದೀವಿ, ನಿಮ್ಮ ವಿಡಿಯೋಕ್ಕೋಸ್ಕರ ಫ್ರೀ. 2 ಪೀಸ್ 10 kg ತೊಗೊಂಡವರಿಗೆ. ಸೊ
ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಗೈಸ್.